ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಯುಧಿಷ್ಠಿರಃ ಶೀಲಂ ಪ್ರಧಾನಂ ಪುರುಷೇ ಕಥಿತಂತೆ ಪಿತಾಮಹ ಕಥಮಾಶಾ ಸಮುತ್ಪನ್ನ ಕಾಚಸಾ ಪ್ರಬ್ರವೀಹಿ ಮೇ. ಯುಧಿಷ್ಠಿರ ಕೇಳ್ತಾನೆ, ಅಜ್ಜ ನೀವು ಶೀಲವನ್ನು ಕುರಿತು ಹೇಳಿದಿರಿ, ದೇವ ಹಾಗೂ ದೈತ್ಯರ ಸಂಗ್ರಾಮದಲ್ಲಿ ಪ್ರಧಾನ ಪಾತ್ರ ಯಾವುದು ಅಂತ ನಾವು ಹೇಳಿದಿರಿ. ಶೀಲದ ಬಗೆಗೆ ಇಂದ್ರ ಮತ್ತು ಪ್ರಹ್ಲಾದರ ಸಂವಾದ, ದುರ್ಯೋಧನ ಮತ್ತು ಧೃತರಾಷ್ಟ್ರರ ಸಂವಾದ, ಇವುಗಳನ್ನೆಲ್ಲ ನನ್ನ ಮುಂದೆ ಕಟ್ಟಿಕೊಟ್ಟಿರಿ. ನನಗೆ ಶೀಲದ ಬಗ್ಗೆ ನೀವು ಹೇಳಿದ್ದನ್ನು ನಾನು ಪಡೆದುಕೊಂಡೆ. ಕಥಮಾಶಾ ಸಮುತ್ಪನ್ನ, ಈ ಆಸೆಯ ಮೂಲ ಏನು? ಕಾಚಸಾ ಪ್ರಬ್ರವೀಹಿ ಮೇ, ಆಶಯ ಸ್ವರೂಪವನ್ನು ಹೇಳು. ಸಂಶಯಸ್ತು ಮಹಾನೇಶ ಸಮುತ್ಪನ್ನ ಪಿತಾಮಹ ಛೇತ್ತಾ ಚ ತಸ್ಯ ನಾನ್ಯೋಸ್ತಿ ತ್ವತ್ತಪ್ಪರ ಪುರಂಜಯ. ನನಗೆ ಆಸೆಯ ಉಗಮದ ಬಗ್ಗೆ, ಆಸೆಯ ಸ್ವರೂಪದ ಬಗ್ಗೆ ಇರುವ ಸಂಶಯವನ್ನು ನೀವು ಮಾತ್ರ ಪರಿಹಾರ ಮಾಡಬಲ್ಲಿರಿ. ಪಿತಾಮಹ ಚ ಮಹತಿ ಮಮಾಸೀತ್ ಸುಯೋಧನೆ ಪ್ರಾಪ್ತೆ ಯುದ್ಧೇ ತು ಯದ್ಯುಕ್ತಂ ತತ್ಕರ್ತಾಯಮಿತಿ ಪ್ರಭೋ. ಪಿತಾಮಹ ಆಶಾಮೇ ಮಹತಿ ಆಸೀತ್. ದುರ್ಯೋಧನನಲ್ಲಿ ನನಗೆ ಒಂದು ಭರವಸೆ ಇತ್ತು, ಯುದ್ಧ ಆಗಬಾರದು, ಯುದ್ಧ ಆಗದೇ ಇರಲಿಕ್ಕೆ ನಾನು ಅವನು ಏನು ಹೇಳಿದ್ರು ಮಾಡ್ತೇನೆ ಅಂತ. ನನ್ನದು ಆಸೆಯೇ, ಯುದ್ಧ ಆಗಬಾರದು ಅಂತ ನನ್ನ ಆಸೆ, ಯುದ್ಧ ಆಗಲೇಬೇಕು ಅಂತ ಹೇಳಿ ದುರ್ಯೋಧನನ ಆಸೆ. ಸರ್ವಸ್ಯಾಶಾ ಸುಮಹತಿ ಪುರುಷಸ್ಯೋಪಜಾಯತೆ ತಸ್ಯಾಂ ವಿಹನ್ಯಮಾನಾಯಾಂ ದುಃಖಂ ಮೃತ್ಯುರ್ನ ಸಂಶಯ. ಎಲ್ಲಕ್ಕಿಂತಲೂ ಆಸೆ ಮಿಗಿಲು, ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ. ಈ ಸಮಸ್ಥಿತಿಯನ್ನು ನೋಡುವವ ತನ್ನ ಉತ್ಕಟವಾದ ಆಸೆ ಏನಿದೆ ಅದನ್ನು ಜಾರಿಗೆ ಮಾಡಲಿಕ್ಕೆ ಅಂತ ನೋಡುವಾಗ ಕಡೆಗೊಮ್ಮೆ ಇಲ್ಲ, ಈ ಆಸೆ ಈಡೇರದಿದ್ರೂ ಪರವಾಗಿಲ್ಲ, ದೇವರ ಸಂಕಲ್ಪ ಅಂತನ್ನೋ ಬುದ್ಧಿ ಬೇಕು ಅಷ್ಟೆ. ಸರ್ವಸ್ಯ ಆಶಾ ಸುಮಹತಿ, ಎಲ್ಲರಿಗೆ ಎಲ್ಲದರ ಬಗೆಗಿನ ಆಸೆ, ಅದು ಬಹಳ ದೊಡ್ಡದು. ಆ ಆಸೆ ನಾಶ ಆದಾಗ ದುಃಖಂ ಮೃತ್ಯುರ್ನ ಸಂಶಯ, ಒಂದೋ ದುಃಖ ಒಂದೋ ಸಾವು. ಅಹೋ ಸೋಹಂ ಹತಾಶೋ ದುರ್ಬುದ್ಧಿ ಕೃತಸ್ತೇನ ದುರಾತ್ಮನ ಧರ್ತರಾಷ್ಟ್ರೇಣ ರಾಜೇಂದ್ರ ಪಶ್ಯ ಮಂದಾತ್ಮತಾಂ ಮಮ. ಹೀಗೆ ನಾನು ಹತಾಶನಾಗಿದ್ದೇನೆ. ಆ ದುರಾತ್ಮ ದುರ್ಯೋಧನ ನನ್ನನ್ನು ದುರ್ಬುದ್ಧಿ ಉಳ್ಳವನನ್ನಾಗಿ ಮಾಡಿದ. ನೋಡಿ ನಂದೆಂತ ಹಣೆ ಬರ. ಪಶ್ಯ ಮಂದಾತ್ಮತಾಂ ಮಮ ಅಂದರೆ ದುರ್ಯೋಧನನ ಬಗ್ಗೆ ಸೈರಣೆ ಏನೂ ಇಲ್ಲ. ದುರ್ಯೋಧನನ ಬಗ್ಗೆ ಸಾಫ್ಟ್ ಕಾರ್ನರ್ ಅಂತ ಹೇಳ್ತಾರೆ. ಧರ್ಮರಾಜನಿಗೆ ದುರ್ಯೋಧನನ ಬಗ್ಗೆ ಸಾಫ್ಟ್ ಕಾರ್ನರ್ ಇರಲಿಲ್ಲ. ನೋಡಿ ಹೇಳ್ತಾನೆ, ಅವನು ಬಿದ್ದ, ನನ್ನನ್ನು ಬೀಳಿಸಿದ ಅನ್ನುವ ಭಾವವೇ ಯುಧಿಷ್ಠಿರನಲ್ಲಿ ಇದ್ದದ್ದು. ನಾವು
ಕ್ಯಾರೆಕ್ಟರ್ ಅನಲೈಸ್ ಮಾಡುವಾಗ, ಈ ಪಾತ್ರ ಪರಿಚಯ ಅಂತ ಮಾಡುವಾಗ ಇಂತಹ ಸೂಕ್ಷ್ಮಗಳನ್ನೆಲ್ಲ ಬಿಟ್ಟಿರ್ತೇವೆ. ಈ ಪಾತ್ರ ಪರಿಚಯ ಅಂತನ್ನೋದ್ರ ಬಗ್ಗೆ ನಾನು ಕೆಲವೊಂದು ಮಾತು ಹೇಳಬೇಕು. ಮೊದಲು ಮಹಾಭಾರತ ಹೇಗೆ ಅಂತಂದರೆ, ಮಹಾಭಾರತವನ್ನು ರಾಮಾಯಣವನ್ನು ತಿಂಗಳಾನುಗಟ್ಟಲೆ ವಾಚನ ಮಾಡ್ತಾ ಇದ್ರು. ನಿಮಗೆ ಇನ್ನೂ ಹೇಳಬೇಕು ಅಂತಂದರೆ, ಬೆಂಗಳೂರಿನಲ್ಲಿ ಬಹಳ ಹಿಂದಿನಿಂದ 1960-62ನೇ ದಶಕದಿಂದ ಯಾವುದೇ ಕಡೆ ಯಾವುದೇ ಊರುಗಳಲ್ಲಿ ಹರಿಕಥೆ ಅಂತ ಇರ್ತಾ ಇತ್ತು. ಆ ಹರಿಕಥೆಯಿಂದ ಜನರ ಮನಸ್ಸಿನಲ್ಲಿ ಕಥೆಗಳು ಉಳಿದಿದ್ದು. ಅದು ವಿಪರೀತಕ್ಕೂ ಹೋಯಿತು. ಅದು ಉಪಕಥೆಗಳೆಲ್ಲ ಮಹಾಭಾರತದಲ್ಲಿದೆ ಅಂತ. ಆಮೇಲೆ ಈ ಪೇಜಾವರ ಸ್ವಾಮಿಗಳು ಮೊದಲು ಬಂದಾಗ ಪಾತ್ರ ಪರಿಚಯ ಅಂತ ಶುರು ಮಾಡಿದ್ರು. ಅವರಿಗೆ ಸುಮಾರು 20-22 ವಯಸ್ಸಿರುವಾಗ ಪಾತ್ರ ಪ್ರಪಂಚ, ರಾಮಾಯಣ ಪಾತ್ರ ಪ್ರಪಂಚ, ಮಹಾಭಾರತ ಪಾತ್ರ ಪ್ರಪಂಚ ಅಂತ ಮೊದಲು ಶುರು ಮಾಡಿದ ಪೇಜಾವರ ಸ್ವಾಮಿಗಳು. ಅವಾಗ ಎಲ್ಲ ವಯಸ್ಸಾದವರೆಲ್ಲ ಹೇಳ್ತಾ ಇದ್ರಂತೆ, ಏನು ಈ ಸ್ವಾಮಿಗಳು ಏನೇನೋ ಹೇಳ್ತಾರೆ ಹೊಸದು ಅಂತೆ, ಏನಂತೆ ಪಾತ್ರ ಪ್ರಪಂಚ, ಏನಂತೆ ಪಾತ್ರ ಪರಿಚಯ ಅಂತ ಬೈತಾ ಇದ್ರಂತೆ. ಇದನ್ನು ನನಗೆ ಬಹಳ ಹಿರಿಯರು ಹೇಳಿದ್ದು. ಹೀಗೆ ಅವಾಗ ಎಲ್ಲರೂ ಬೈತಾ ಇದ್ರು ಪೇಜಾವರ ಸ್ವಾಮಿಗಳನ್ನು. ಈಗ ಅದೇ ಎಲ್ಲ ಕಡೆ ವ್ಯಾಪಕವಾಗಿದೆ ಅಂತ. ಆಮೇಲೆ ಏನಾಯಿತು, ಆ 3 ಗಂಟೆ ಇದ್ದದ್ದು ಹರಿಕಥೆ 1 ಗಂಟೆ ಉಪನ್ಯಾಸಕ್ಕೆ ಇಳಿತು. ಇವಾಗ ಈ ವ್ಯವಸ್ಥೆಗೆ ಬಂದು ನಿಂತಿದೆ. ಅಲ್ಲ, ಕಾಲದಲ್ಲಿ ಬದಲಾವಣೆ ಸಹಜ. ನಾವು ಅದೇ ಕಾಲದಲ್ಲಿ ಇರ್ತೀವಿ ಅಂದರೆ ಆಗೋದಿಲ್ಲ. ಅದರಿಂದಾಗಿ ನಿತ್ಯವಾದದ್ದರ ಬಗ್ಗೆ ಯೋಚನೆ ಮಾಡಬೇಕು. ಅದರಿಂದ ಮಹಾಭಾರತದ ಪಾತ್ರ ಪರಿಚಯವನ್ನು ಮಾಡಿಸುವಾಗ ನಾವು ಈ ಸೂಕ್ಷ್ಮಗಳನ್ನೆಲ್ಲ ಗಮನಿಸೋಲ್ಲ. ಯುಧಿಷ್ಠಿರನನ್ನು ಅಜಾತಶತ್ರು, ಯಾರನ್ನೂ ದ್ವೇಷಿಸಿದವ, ಒಂದು ಚೂರು ದೋಷವಿರದವ ಅಂತಲೇ ಎಲ್ಲ ಹೇಳೋದು. ನಮ್ಮ ಮತ್ತೂರು ಕೃಷ್ಣಮೂರ್ತಿಗಳು ಅಂತ ಒಬ್ಬರು ಇದ್ದರು. ಅವರು ಭಾರತೀಯ ವಿದ್ಯಾಭವನದ ಫೌಂಡರ್ ಅಂತ ಕಾಣುತ್ತೆ. ಪ್ರಾಯ ಫೌಂಡರ್ ಇರಲಿಕ್ಕಿಲ್ಲ, ಅದು ರಾಜಾಜಿ. ಆದರೆ ಇವರು ಬಹಳ ಕೆಲಸ ಮಾಡಿದವರು. ಅವರು ಧರ್ಮರಾಜನನ್ನು ಬಹಳ ಹೊಗಳುತ್ತಾ ಇದ್ದರು. ಧರ್ಮರಾಜನನ್ನೇ ಎಲ್ಲ ಪಾತ್ರಗಳಿಗೂ ಮೇಲಿಡ್ತಾ ಇದ್ದರು. ಧರ್ಮರಾಜನನ್ನು ಗಾಂಧಿಯ ತರಹ ಅವರು ಟ್ರೀಟ್ ಮಾಡ್ತಾ ಇದ್ರು, ಅಥವಾ ಗಾಂಧಿಯನ್ನ ಧರ್ಮರಾಜನ ಥರ ಟ್ರೀಟ್ ಮಾಡ್ತಾ ಇದ್ರು. ಅವರು ಈ ತರಹದ ಅಂಶಗಳನ್ನೆಲ್ಲ ಗಮನಿಸಿರೋಲ್ಲ. ನಮ್ಮದು ಏನಾಗಿದೆ ಸಮಸ್ಯೆ ಅಂತಂದರೆ, ಭಾಗವತ ಉಪನ್ಯಾಸ ಮಾಡುವಾಗ ಮೊದಲೇನೆ ಭಾಗವತ ಓದುವಾಗ ಒಂದಿಷ್ಟು ಪೂರ್ವಗ್ರಹಗಳು ನಮ್ಮಲ್ಲಿ ಕೂತುಬಿಟ್ಟಿರುತ್ತೆ. ಆ ಪೂರ್ವಗ್ರಹಗಳ ಮೂಲಕವೇ ಭಾಗವತ ಓದ್ತೇವೆ. ಜನಪ್ರಿಯವಾದ ಪೂರ್ವಗ್ರಹಗಳನ್ನು, ಜನಪ್ರಿಯವಾದ ಯೋಚನೆಗಳನ್ನು ಹಿಂಬದಿಯಲ್ಲಿಟ್ಟು ಓದಬೇಕಾಗತ್ತೆ. ನೀವು ಆ ರೀತಿ ಯಾವುದೇ ಓದಿದ್ರೂ ಅದರಲ್ಲಿರುವ ವಿಚಿತ್ರ ಸಂಗತಿಗಳು ನಿಮ್ಮನ್ನು ವಿಸ್ಮಯಗೊಳಿಸುತ್ತೆ. ಮುಂದೆ ಕನಕದಾಸರ ಹಾಡು, ಪುರಂದರದಾಸರ ಹಾಡು, ನಮ್ಮ ಇವರ ಹಾಡು, ಯಾರು ಶ್ರೀಪಾದರಾಜರ ಹಾಡು ಬೇರೆಯೇ ದಿಕ್ಕುಗಳನ್ನು ತೋರಿಸುತ್ತೆ. ಅಂದರೆ ನೀವು ಪೂರ್ವಗ್ರಹವನ್ನು, ಅಂದರೆ ಓದುವ ಮೊದಲು ತಲೆ ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದು ಸತ್ಯ. ಇವತ್ತು ವಿಜೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ವಾ, ನೋಡೋಣ. ಸೋಹಂ ಹತಾಶೋ ದುರ್ಬುದ್ಧಿ. ನೋಡಿ, ಅವನ ಒಂದು ಡಿಪ್ರೆಷನ್, ಧರ್ಮರಾಜನ ಡಿಪ್ರೆಷನ್ನು ನೋಡಿ. ಅದರಿಂದಾಗಿ ನಾವು ಮಹಾಭಾರತದ ಅಲ್ಲಿ ಮೇಲ್ಗಡೆ ಹೋಗು, ಅಲ್ಲಿ ಹೋಗಿ ಕೇಳು, ಅಕ್ಕನ ಕೇಳು, ನನ್ನ ಕೇಳಬೇಡ, ಈಗ ಹೋಗು. ಸೋಹಂ ಹತಾಶೋ ದುರ್ಬುದ್ಧಿ ಕೃತಸ್ಥೇನ ದುರಾತ್ಮನ ಧೃತರಾಷ್ಟ್ರೇಣ ರಾಜೇಂದ್ರ ಪಶ್ಯ ಮಂದಾತ್ಮತಾಂ ಮಮ. ಸೋಹಂ ಹತಾಶೋ ದುರ್ಬುದ್ಧಿ. ನಾನು ಯುದ್ಧ ಮಾಡಬಾರದು ಅನ್ನುವ ಆಸೆ ನಾಶ ಆಯಿತು. ಬಹಳ ಕೆಟ್ಟ ಬುದ್ಧಿ ಉಳ್ಳವನಾದೆ.
ಧೃತರಾಷ್ಟ್ರೇಣ ಧಾರ್ತರಾಷ್ಟ್ರೇಣ ರಾಜೇಂದ್ರ ಪಶ್ಯ ಮಂದಾತ್ಮತಾಂ ಮಮ. ನೋಡಿ, ನಾನು ಮಂದಮತಿಯಾದೆ. ಆಶಾಂ ಬೃಹತ್ತರೀಂ ಮನ್ಯೇ ಪರ್ವತಾದಪಿ ಸದ್ರುಮಾತ್ ಆಕಾಶಾದಪಿ ಯೋ ರಾಜನ್ ಅಪ್ರಮೇಯ ಅಥವಾ ಪುನಃ. ಆಸೆ ಅನ್ನೋದು ಬಹಳ ದೊಡ್ಡದು, ಪರ್ವತಕ್ಕಿಂತಲೂ ದೊಡ್ಡದು, ಆಗಸಕ್ಕಿಂತಲೂ ದೊಡ್ಡದು. ಅಪ್ರಮೇಯ, ಅಳೆಯಲಾಗುವುದಿಲ್ಲ. ಏಷಾ ಚೈವ ಕುರು ಶ್ರೇಷ್ಠ ದುರ್ವಿಚಿಂತ್ಯ ಸುದುರ್ಲಭ ದುರ್ಲಭತ್ವಾಚ್ಚ ಪಶ್ಯಾಮಿ ಕಿಮನ್ಯ ದುರ್ಲಭಂ ತತಃ. ಏಷಾ ಚೈವ ಕುರು ಶ್ರೇಷ್ಠ. ಈ ಆಸೆಯ ಬಗೆಗೆ ಯೋಚನೆ ಮಾಡಿದ್ರೆ ದುರ್ವಿಚಿಂತ್ಯ, ಯೋಚನೆ ಮಾಡಲಿಕ್ಕಾಗುವಲ್ಲ. ಸುದುರ್ಲಭ, ಯಾರಿಗೂ ಇದನ್ನು ಪೂರ್ತಿಯಾಗಿ ಪಡಿಲಿಕ್ಕಾಗೋಲ್ಲ. ಇದಕ್ಕಿಂತ ದುರ್ಲಭವಾದದ್ದಿನ್ನೊಂದಿಲ್ಲ. ಭೀಷ್ಮ ಅತ್ರ ತೇ ವರ್ತಯಿಷ್ಯಾಮಿ ಯುಧಿಷ್ಠಿರ ನಿಬೋಧ ಮೇ ಇತಿಹಾಸಂ ಸುಮಿತ್ರಸ್ಯ ನಿರ್ವೃತ್ತ ವೃಷಭಸ್ಯ ಚ. ಭೀಷ್ಮಾಚಾರ್ಯರು ಹೇಳ್ತಾರೆ, ಯುಧಿಷ್ಠಿರ ನೋಡು, ಈ ಆಸೆಯ ಬಗ್ಗೆ ನಾನು ನಿನಗೆ ಅಬ್ಸ್ಟ್ರಾಕ್ಟ್ ಆಗಿ ಹೇಳಲ್ಲ, ಒಂದು ಕಥೆ ಹೇಳ್ತೇನೆ. ಇತಿಹಾಸಂ ಸುಮಿತ್ರಸ್ಯ ನಿರ್ವೃತ್ತ ವೃಷಭಸ್ಯ ಚ. ಸುಮಿತ್ರ ಅಂತ ಹೇಳಿ ಒಬ್ಬ ರಾಜ, ಅವನ ಬಗ್ಗೆ ಅವನ ಕಥೆಯನ್ನು ಹೇಳ್ತೇನೆ. ಸುಮಿತ್ರೋ ನಾಮ ರಾಜರಚಿ ಹಯೋ ಮೃಗಯಾಂ ಗತಃ ಸಸಾರ ಚ ಮೃಗಂ ವಿದ್ವಾ ಬಾಣೇನಾನತ ಪರ್ವಣ. ಸುಮಿತ್ರ ಅಂತ ಒಬ್ಬ ರಾಜರ್ಷಿ ಬೇಟೆಗೆ ಹೋದ. ಒಂದು ಜಿಂಕೆಯನ್ನು ಕಂಡ. ಆನತ ಪರ್ವಣ ಬಾಣೇನ ವಿದ್ವಾ. ಬಾಣ ಹೊಡೆದ, ಜಿಂಕೆಗೆ ತಾಗಿತ್ತು. ಆದರೆ ತಾಗಿದ್ರೂ ಕೂಡ ಜಿಂಕೆ ಎಲ್ಲೋ ಓಡಿತು. ಸಮೃಗೋ ಬಾಣಮಾದಾಯ ಯಯಾವತಿ ಪರಾಕ್ರಮ ಸ ಚ ರಾಜ ಬಲಿತೂರ್ಣಂ ಸಸಾರ ಮೃಗಮಂತಿಕಾ. ತನಗೆ ಚುಚ್ಚಿದ್ದ ಬಾಣವನ್ನು ತೆಗೆದುಕೊಂಡು ಓಡಿತು. ಇವನೇನು ಮಾಡಿದ? ಬೇಟೆಯನ್ನು ಹುಡುಕಿಕೊಂಡು ಓಡಿದ. ತತೋ ನಿಮ್ನಂ ಸ್ಥಳಂ ಚೈವ ಸಮೃಗೋದ್ರವದಾಚುಗಃ ಮುಹೂರ್ತಮಿವ ರಾಜೇಂದ್ರ ಸಮೇನ ಚ ಪಥಾಗಮತ್. ಆ ಜಿಂಕೆ ಇಳಿಜಾರಿನಲ್ಲಿ ಓಡಿತು. ಆಮೇಲೆ ಇಳಿಜಾರು ಮುಗಿದು ನೇರವಾದ ರಸ್ತೆ ಬಂತು. ತತಸ್ತರಾಜಾತಾರುಣ್ಯಾತ್ ಔರತೇನ ಬಲೇನ ಚ ಚಚಾರ ಬಾಣಾಸನ ಭೃತ್ ಸ ಖಡ್ಗೋ ಹಂಸವತ್ತದಾ. ಆ ರಾಜ, ಅವನಿಗೆ ಒಳ್ಳೆ ತರುಣ ಯೌವನ ಇತ್ತು. ಔರಸೇನ ಬಲೇನ ಚ, ತೊಡೆಯಲ್ಲಿ ಕಸುವಿತ್ತು. ಹೀಗಾಗಿ ಭಾರವಾದ ಬಿಲ್ಲನ್ನು ಹಿಡಿದು ಬತ್ತಳಿಕೆ ಮೊದಲಾದವುಗಳ ಜೊತೆಗೆ ಓಡಿದ ಅಂತೆ. ತತೋ ನದಾನ್ನದೀಶ್ಚೈವ ಪಲ್ವಲಾನಿ ವನಾನಿ ಚ ಅತಿಕ್ರಮ್ಯಾಭ್ಯತಿಕ್ರಮ್ಯ ಸಸಾರೈಷ ವನೇಚರಃ. ಆ ಜಿಂಕೆ ಓಡಿದಲ್ಲಿಗೆ ಅವನು ಓಡಿದ. ಸತು ತಾವನು ಮೃಗೋರಾಜನ್ ಆಸಾಧ್ಯ ಪಾರ್ಥಿವಂ ಪುನರಭ್ಯೇತಿ ಜವನೋ ಜವೇನ ಮಹತಾ ತತಃ. ಆ ಮೃಗ ಓಡಿತು, ಇನ್ನೇನು ಕೈಗೆ ಸಿಗತ್ತೆ ಅನ್ಬೇಕಾದ್ರೆ ಮತ್ತೆ ತಪ್ಪಿಸ್ಕೋತಾ ಇತ್ತು. ಸತಸ್ಯ ಬಾಣೈರ್ಬಹುಭಿಃ ಸಮಭ್ಯಸ್ತೋ ವನೇತರಃ ಪ್ರಕ್ರೀಡನ್ನಿವ ರಾಜೇಂದ್ರ ಪುನರಭ್ಯೇತಿ ಚಾಂತಿಕಂ. ಇನ್ನೇನು ಸಿಕ್ಕಿಬಿಡತ್ತೆ ಅಂತ ನೋಡಿದರೆ ಗಟ್ಟಿಯಾಗಿ ಬಾಣ ನೆಟ್ಟು ಜಿಂಕೆಯಿಂದ ರಕ್ತ ಬರ್ತಾ ಇದೆ. ಅದರ ವೇಗ ಕುಗ್ಗಿಲ್ಲ. ತಸ್ಯ ಮರಮಚ್ಛಿದಂ ಘೋರಂ ಸುಮಿತ್ರೋ ಮಿತ್ರಕರ್ಚನಃ ಸಮಾಧಾಯ ಚರಂ ಶ್ರೇಷ್ಠಂ ಕಾರ್ಮುಕ ನಿರವಾತಯತ್. ಇನ್ನೊಂದು ಬಾಣವನ್ನು ಹೊಡೆದ. ಪುನಶ್ಚ ಜವಮಾಸ್ಥಾಯ ಜವನೋ ಮೃಗಯೂಥಪಃ ತಸ್ಯ ಬಾಣಪಥಂ ತ್ಯಕ್ತ್ವಾ ತಸ್ಥಿವಾನ್ ಪ್ರಹಸನ್ನಿವಾಂ. ಆಮೇಲೆ
ಅಲ್ಲಿಂದ ಆ ಬಾಣವನ್ನು ತಪ್ಪಿಸಿಕೊಂಡಿತು. ತಸ್ಮಿನ್ ನಿಪತಿತೆ ಬಾಣೆ ಭೂಮೌ ಪ್ರಜ್ವಲಿತೆ ತದಾ ಪ್ರವಿವೇತ ಮೃಗೋರಣ್ಯಂ ಮೃಗಂ ರಾಜಾಪ್ಯಭಿದ್ರವತ್. ಅಲ್ಲಿಂದಲೂ ಓಡಿತದು. ಬಾಣ ಕೆಳಗಡೆ ಬಿದ್ದಿರೋದು ಸ್ಪಷ್ಟವಾಗಿ ಕಂಡಿತು ಅನ್ನುವಲ್ಲಿಗೆ 116ನೇ ಅಧ್ಯಾಯ. ಪ್ರವಿಶ್ಯತು ಮಹಾರಣ್ಯಂ ತಾಪಸಾನಾಮಥಾಶ್ರಮಂ ಆಸಸಾದ ತಥೋ ರಾಜ ಶ್ರಾಂತಶ್ಚೋಪಾವಿಶತ್ತದಾ. ಕಡೆಗೆ ಬಹಳ ದಣಿದ ರಾಜ ಎಷ್ಟು ಹುಡುಕಿದರೂ ಎಷ್ಟು ಬೆನ್ನಹತ್ತಿದರೂ ಜಿಂಕೆ ಸಿಗಲಿಲ್ಲ. ಅವನೇನು ಮಾಡಿದ, ಆಶ್ರಮವೊಂದನ್ನು ನೋಡಿದ, ಆಶ್ರಮದ ಒಳಗಡೆ ಹೋದ. ತಂ ಕಾರ್ಮುಕಧರಂ ದೃಷ್ಟ್ವಾ ಶ್ರಮಾರ್ಥಂ ಕ್ಷುಧಿತಂ ತದಾ ಸಮೇತ್ಯ ಋಷಯಸ್ತಸ್ಮೈ ಚಕ್ರು ಪೂಜಾಂ ಯಥಾವಿಧಿ. ಬಿಲ್ಲು ಬಾಣಗಳನ್ನು ಹಿಡಿದು ಬಂದಿದ್ದಾನೆ ಒಬ್ಬ ರಾಜ. ಇದನ್ನು ಋಷಿಗಳೆಲ್ಲ ನೋಡಿ ಅವನಿಗೆ ಕುಡಿಲಿಕ್ಕೆ ನೀರು, ತೊಳಿಲಿಕ್ಕೆ ಕಾಲು ತೊಳಿಲಿಕ್ಕೆ ನೀರು, ಕುಡಿಲಿಕ್ಕೆ ನೀರು ಎಲ್ಲವನ್ನು ಕೊಟ್ಟರು. ಪಾದ್ಯ, ಆಚಮನ, ಪೇಯ, ಅರ್ಘ್ಯ ಎಲ್ಲ ಆಯಿತು. ಸ ಪೂಜಾಂ ಋಷಿಭಿರ್ದತ್ತಾಂ ಪ್ರತಿಗೃಶ್ಚನರಾಧಿಪ ಅಪೃಚ್ಛತ್ ತಾಪಸಾನ್ ಸರ್ವಾನ್ ತಪೋ ವೃದ್ಧಿಮನುತ್ತಮಾಂ. ಅವನೇನು ಮಾಡಿದ, ಬಂದ ಋಷಿಗಳ ತಪೋವೃದ್ಧಿಯನ್ನು ಕೇಳಿದ. ತಪಸ್ಸು ಎಲ್ಲ ಸುಗಮವಾಗಿ ಆಗ್ತಾ ಇದೆಯೇ? ನಿಮ್ಮ ವ್ರತಾಚರಣೆಗಳಿಗೆ ಯಾವ ಅಡ್ಡಿಯೂ ಇಲ್ಲವೇ? ತೇ ತಶ್ಚರಾಜ್ಞೋ ವಚನಂ ಪ್ರತಿಗೃಶ್ಚ ತಪೋಧನಾ ಋಷಯೋರಾರ್ಜಶಾರ್ದೂಲಂ ಅಪೃಚ್ಛಂಸ್ತತ್ಪ್ರಯೋಜನಂ. ಆಗ ಋಷಿಗಳು ಅವನು ಪ್ರಶ್ನೆ ಮಾಡಿದ್ರು. ಕೇನ ಭದ್ರವಿನಾರ್ಥೇನ ತಪೋವನಮುಪಾಗತಃ ಪದಾತಿರ್ಬದ್ಧ ನಿಸ್ತ್ರಿಂಶೋ ಧನ್ವಿ ಬಾಣಿ ಜನೇಶ್ವರ. ಓ ದೊರೆಯೇ, ಏನು ಪ್ರಯೋಜನ ಇಲ್ಲದೆ ತಪಸ್ಸಿಗೆ ಯಾಕಪ್ಪ ಬಂದೆ? ತಪೋವನಕ್ಕೆ ಯಾಕೆ ಬಂದೆ? ಅದು ಓಡ್ಕೊಂಡು ಬರ್ತಾ ಇದ್ದೀ, ರಥವಾಗಲಿ ಕುದುರೆ ಆಗಲಿ ಇಲ್ಲ. ಆಯ್ತಾ? ಕತ್ತಿ ಕಟ್ಟಿಕೊಂಡು ಬಿಲ್ಲನ್ನು ಹಿಡ್ಕೊಂಡು ಬಾಣವನ್ನು ಹೂಡಿ ಏನಕ್ಕೆ ಬಂದದ್ದು? ಏತದಿಚ್ಛಾಮ ವಿಜ್ಞಾತುಂ ಕುತ ಪ್ರಾಪ್ತೋಸಿ ಮಾನದ ಕಸ್ಮಿನ್ ಕುಲೇತು ಜಾತಸ್ತ್ವಂ ಕಿನ್ನಾಮಾಚಾಸಿ ಬ್ರೂಹಿನಃ. ಎಲ್ಲಿಂದ ಬಂದಿದ್ದಿ? ಯಾವ ಕುಲದಲ್ಲಿ ಹುಟ್ಟಿದ್ದಿ? ನಿನ್ನ ಹೆಸರೇನು? ಭೀಷ್ಮ ತತಸ್ಸರಾಜಾತರವೇಭ್ಯೋ ದ್ವಿಜೇಭ್ಯ ಪುರುಚರಜಭ ಆಚಕ್ಷೌ ತದ್ಯಥಾವೃತ್ತಂ ಪರಿಚರ್ಯಾಂಚ ಭಾರತ. ಹೀಗೆ ರಾಜನನ್ನು ಕೇಳಿದಾಗ ಅವನು ತನ್ನ ಪರಿಚಯವನ್ನು ಹೇಳಿಕೊಂಡ. ಹೈಹಯಾನಾಂ ಕುಲೇ ಜಾತಃ ಸುಮಿತ್ರೋ ಮಿತ್ರಕರ್ಚನಃ ಚರಾಮಿ ಮೃಗಯೂಥಾನಿ ಬಾಣೈರ್ನಿಘ್ನಂತಹಸ್ತ್ರತಃ. ನನ್ನದು ಹೈಹಯ ಕುಲ, ನನ್ನ ಹೆಸರು ಸುಮಿತ್ರ. ನಾನಿಲ್ಲಿಗೆ ಬಂದದ್ದು ಬೇಟೆಗಾಗಿ. ಬಲೇನ ಮಹತಾ ಬ್ರಹ್ಮನ್ ಸಾಮಾತ್ಯಸ್ಸಾವರೋಧಕಃ ಮೃಗಸ್ತು ವಿದ್ಧೋ ಬಾಣೇನ ಮಯಾ ಸರತಿ ಶಲ್ಯವಾನ್. ನನ್ನ ಹಿಂದೆ ದೊಡ್ಡ ಹಿಂಡಿತ್ತು, ಸೈನ್ಯ ಇತ್ತು, ಮಂತ್ರಿಗಳು, ಅಂಗರಕ್ಷಕರು ಎಲ್ಲರೂ ಇದ್ದರು. ಆದರೆ ನನ್ನ ಬಾಣಕ್ಕೆ ಒಂದು ಜಿಂಕೆ ಸಿಕ್ಕಿತು. ಆ ಜಿಂಕೆ ಓಡ್ಕೊಂಡು ಬಂತು. ತಂದ್ರವಂತ ಮನುಪ್ರಾಪ್ತೋ ವನಮೇ ತದ್ಯದೃಚ್ಛಯ ಭವತ್ ಸಕಾಶಂ ನಷ್ಟಶ್ರೀ ಹತಾಶಃ ಶ್ರಮಕರ್ಷಿತಃ. ಅದು ಓಡಿದಾಗ ನಾನು ಹಿಂದೆ ಓಡಿಕೊಂಡು ಬಂದೆ. ಈಗ ಇಲ್ಲಿದ್ದೇನೆ. ನನ್ನ ಆಸೆ ನಷ್ಟ ಆಯಿತು. ಹತಾಶಃ ನಷ್ಟಶ್ರೀಹಿ, ದಣಿವಾಯಿತು, ಶ್ರಮಕರ್ಷಿತನಾದೆ. ಕಿನ್ನು ದುಃಖಮತೋನ್ಯದ್ವಯಿ ಯದಹಂ ಶ್ರಮಕರ್ಷಿತಃ ಭವತಾಮಾಶ್ರಮಂ ಪ್ರಾಪ್ತೋ ಹತಾಶೋ ಭ್ರಷ್ಟಲಕ್ಷಣಃ. ಇದಕ್ಕಿಂತ ದುಃಖ ಇನ್ನೇನಿದೆ? ಪರಿಣತನಾದ ಬಿಲ್ಗಾರನಾದ ನಾನು, ನನ್ನ ಬಾಣಕ್ಕೆ ಸಿಕ್ಕಿದ ಒಂದು ಜಿಂಕೆ ನನಗೆ ಸಿಗಲಿಲ್ಲ. ನನ್ನ ಬಾಣ ಚುಚ್ಕೊಂಡಿದೆ. ನರಾಜ ಲಕ್ಷಣ ತ್ಯಾಗ ಪುನರಸ್ತ್ಯ ತಪೋಧನಾ ದುಃಖಂ ಕರೋತಿ ಮೇ ತೀವ್ರಂ
ಯದಾಶಾ ವಿಹತಾ ಮಮ. ನೋಡಿ, ರಾಜನಾಗಿದ್ದಾಗ ಏನು ಗತ್ತು ಗೈರತ್ತುಗಳಿತ್ತು, ಏನು ಆಢ್ಯತೆಗಳಿತ್ತು, ಅದೆಲ್ಲವನ್ನು ಕಳ್ಕೊಂಡಿದ್ದೇನೆ ಅನ್ನೋದು ನನಗೆ ದುಃಖ ಇಲ್ಲ. ಆದರೆ ಇನ್ನೇನು ಜಿಂಕೆ ಸಿಕ್ಕಿತು ಅನ್ನುವ ನನ್ನ ಆಶೆ ನಾಶ ಆಗಿದೆ. ಹಿಮವಾನ್ವಾ ಮಹಾಶೈಲ ಸಮುದ್ರೋ ವಾ ಮಹಾದಧಿ ಮಹತ್ವಾನ್ನಾನುಪದ್ಯೇತ ರೋದಸ್ಯೋರಂತರಂ ಯಥಾ. ಹಿರಿದಾದ ಮಂಜಿನ ಮಲೆಯೇ, ಹಿಮಾಲಯವೇ, ಸಮುದ್ರೋ ವಾ ಮಹೋದಧಿ ಕಡಲೆ, ಆಕಾಶ ಭೂಮಿಗಳ ಅಂತರವೇ, ಎಲ್ಲಕ್ಕಿಂತ ಮಿಗಿಲಾದದ್ದು ಆಸೆ. ಆಶಾಯಾಸ್ತಪಸಿ ಶ್ರೇಷ್ಠಾ ತಥಾ ನಾಂತಮಹಂ ಗತಃ ಭವತಾಂ ವಿದಿತಂ ತರವಂ ಸರ್ವಜ್ಞಾಹಿ ತಪೋಧನಾ. ಎಲ್ಲವೂ ಆಸೆಯ ಮುಂದೆ ಕನಿಷ್ಠ. ಮನುಷ್ಯನ ಆಸೆ ಎಲ್ಲಕ್ಕೂ ಮೀರಿ ಇರುತ್ತೆ. ತಥಾ ನಾಂತಮಹಂ ಗತಃ, ನಾನು ಅದರ ಅಂತ್ಯವನ್ನೇ ಹೊಂದಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ, ಸರ್ವಜ್ಞರು. ಅದರಿಂದಾಗಿ ನನಗೊಂದು ಸಂಶಯ ಇದೆ. ಆಶಾವಾನ್ ಪುರುಷೋ ಯಸ್ಯಾತ್ ಅಂತರಿಕ್ಷಮಥಾಪಿ ವಾ ಕಿನ್ನುಜ್ಯಾಯಸ್ತರಂ ಲೋಕೆ ಮಹತ್ವೇ ಪ್ರತಿಭಾತಿ ವಃ. ಆಶಾವಂತನಾದ ಪುರುಷ ದೊಡ್ಡವನೋ, ಈ ಅಂತರಿಕ್ಷ ದೊಡ್ಡದೋ? ಏತದಿಚ್ಛಾಮಿ ತತ್ವೇನ ಶ್ರೋತುಂ ಕಿಮಪಿ ದುರ್ಲಭಂ ಯದಿ ಗೃಹ್ಯಂ ನವೋ ನಿತ್ಯಂ ಮಮ ಬ್ರೂತೆ ಹಮಾಚಿರಂ ನಹಿ ಗುಷ್ಯತಮಂ ಶ್ರೋತುಂ ಇಚ್ಛಾಮಿ ದ್ವಿಜಪುಂಗವಾಹ. ಆಸೆ ದೊಡ್ಡದೋ? ಆಸೆಗಿಂತ ದೊಡ್ಡದಾದ ವಸ್ತು ಜಗತ್ತಿನಲ್ಲಿ ಇನ್ಯಾವುದಾದರೂ ಉಂಟೋ? ಇದು ಅತ್ಯಂತ ಗುಟ್ಟು ಹೇಳಬಾರದು ಅಂತಿದ್ರೆ ನನಗೇನು ಹೇಳಬೇಡಿ. ಭವತ್ತಪೋ ವಿಘಾತೋ ವಾ ಯೇನ ಸ್ಯಾದ್ವಿರಮೇ ತತಃ ಯದಿ ವಾಸ್ತಿ ಕಥಾಯೋಗೋ ಯೋಯಂ ಪ್ರಶ್ನೋ ಮಯೇರಿತಃ. ನೀವು ತಪಸ್ಸಿಗೆ ತೊಂದರೆ ಆಗತ್ತೆ ಅಂದರೆ ನನ್ನ ಪ್ರಶ್ನೆಗೆ ಉತ್ತರಿಸ್ತಾ ಕೂಡಬೇಡಿ, ನನ್ನ ಜೊತೆ ಸಂವಾದ ಮಾಡಬೇಡಿ. ನಿಮ್ಮ ತಪಸ್ಸಿಗೆ ತೊಂದರೆ ಆಗಲ್ಲ ಅಂತಾದರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಏತತ್ ಕಾರಣತಾಮಗ್ರ್ಯಂ ಶ್ರೋತುಮಿಚ್ಛಾಮಿ ತತ್ವತಃ ಭವಂತೋ ಹಿ ತಪೋ ನಿತ್ಯಾಃ ಬ್ರೂಯುರೇತತ್ ಸಮಾಹಿತಾಃ. ಆದ್ದರಿಂದ ಸಮಗ್ರ ಕಾರಣ ನನಗೆ ಬೇಕು ಅಂತ ಹೇಳಿದಾಗ ಇಲ್ಲಿಗೆ ಅಧ್ಯಾಯ ಮುಗಿಯುತ್ತೆ. 117. ತತಸ್ತೇತಾಂ ತಮೇತಾನಾಂ ಋಷೀಣಾಂ ಋಷಿಸತ್ತಮಃ ಋಷಭೋ ಹೈಹಯಾದೀಶಂ ಸ್ಮಯನ್ನೇವ ಮಥಾಬ್ರವೀತ್. ಆಗ ಆ ಋಷಿಗಳಲ್ಲಿ ಪ್ರಧಾನನಾದವನೊಬ್ಬ ಇದ್ದ. ಅವನ ಹೆಸರು ಋಷಭ ಅಂತ. ಆ ಋಷಭ ಅಂತನ್ನುವ ಋಷಿ ಈ ರೀತಿ ನಗುತ್ತಾ ಹೇಳಿದ. ಪುರಾಹಂ ರಾಜ ಶಾರ್ದೂಲ ತೀರ್ಥಾನ್ಯನುಚರನ್ ಪ್ರಭೋ ಸಮಾಸಾದಿತವಾನ್ ದಿವ್ಯಂ ನರನಾರಾಯಣಾಶ್ರಮಂ. ಬಹಳ ಹಿಂದೆ ನಾನು ತೀರ್ಥಕ್ಷೇತ್ರ ಯಾತ್ರೆಗೆ ಹೊರಟಿದ್ದೆ ರಾಜ. ಅದರಲ್ಲಿ ಹೋಗ್ತಾ 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 ನರನಾರಾಯಣಾಶ್ರಮಕ್ಕೆ ಹೋದೆ. ಯತ್ರ ಸಾ ಬದರೀ ರಮ್ಯಾ ಸರೋ ವೈಹಾಯತಂ ತಥಾ ಯತ್ರ ಚಾಶ್ವಶಿರಾರಾಜನ್ ವೇದಾನ್ ಪಠತಿ ಶಾಶ್ವತಾನ್. ಆ ಬದರಿ ಅತ್ಯಂತ ರಮ್ಯ. ಆಮೇಲೆ ಯತ್ರ ಚ ಅಶ್ವಶಿರಾರಾಜನ್, ಎಲ್ಲಿ ಅಶ್ವಶಿರ ಅಂತನ್ನುವ ಋಷಿ ನಿರಂತರವಾಗಿ ವೇದಗಳನ್ನು ಹೇಳ್ತಾ ಇರ್ತಾನೋ ಅಲ್ಲಿಗೆ. ತಸ್ಮಿನ್ ಸರಸಿ ಕೃತ್ವಾಹಂ ವಿಧಿವತ್ತರ್ಪಣಂ ಪುರಾ ಪಿತॄಣಾಂ ದೇವತಾನಾಂ ಚ ತತ್ರಾಶ್ರಮಮಿಯಂ ಇಯಾಂ ತದಾ. ಸರೋವರದಲ್ಲಿ ಸ್ನಾನ ಮಾಡಿ ತರ್ಪಣಗೈದು ಪಿತೃಗಳನ್ನು ಸಂತೋಷಪಡಿಸಿ ದೇವತೆಗಳನ್ನೂ ಸಂತೋಷಪಡಿಸಿ ಆಶ್ರಮಕ್ಕೆ ಹೋದೆ. ರೇ ಮಾತೆ ರಜಸೌ ಯತ್ರ ನರನಾರಾಯಣ ವೃಷಿ ಅದೂರಾದಾಶ್ರಮಾತ್ ಕಿಂಚಿತ್ ವಾಸಾರ್ಥಮಗಮಂ ತತಃ. ನರನಾರಾಯಣರು ಎಲ್ಲಿ ರಜೋಗುಣದ ಸಂಪರ್ಕವೇ ಇಲ್ಲದೆ ಕಂಗೊಳಿಸ್ತಾ ಇದ್ರೋ ಅಲ್ಲಿಗೆ ಹೋದೆ. ತತ್ರ ಚೀರಾಜನಧರಂ ಕೃಶಮುಚ್ಚಮತೀವ ಚ ಅದ್ರಾಕ್ಷ ಋಷಿಮಾಯಾಂತಂ ತನುಂ ನಾಮ ತಪೋನಿಧಿಂ. ಆಶ್ರಮ ಕಣ್ಣಳತೆಯಲ್ಲಿ ಕಾಣಿಸ್ತಾ ಇತ್ತು.
ಆಗ ಒಬ್ಬ ಋಷಿ ಬಂದ, ಅವನ ಹೆಸರು ತನು ಅಂತ. ಶರೀರಮಪಿ ರಾಜೇಂದ್ರ ತನುಕಾನಿಷ್ಠಿಕಾತಮಂ ಗ್ರೀವಾ ಬಾಹು ತಥಾ ಪಾದೌ ಕೇಶಾಶ್ಚಾದ್ಭುತ ದರ್ಶನಾ. ಅತ್ಯಂತ ಸಣ್ಣ ಶರೀರ, ಒಂದು ಬಹಳ ಸಣ್ಣ ಶರೀರ, ಅದಕ್ಕೆ ತಕ್ಕ ಹಾಗೆ ಕತ್ತು, ತೋಳು, ಪಾದ, ತಲೆಗೂದಲು ಎಲ್ಲ. ಶಿರಕ್ಕಾಯಾನುರೂಪಂಚ ಕರ್ಣೌ ನೇತ್ರೇ ತಥೈವ ಚ ತಸ್ಯ ವಾಕ್ಚೈವ ಚೇಷ್ಟಾ ಚ ಸಾಮಾನ್ಯೇ ರಾಜಸತ್ತಮಾ. ಪುಟ್ಟ ತಲೆ, ಕಿವಿಗಳು, ಕಣ್ಣು, ಅವನ ಮಾತು ಕಿರಿದಾದ ದನಿ, ಅವನ ಕ್ರಿಯೆ ಎಲ್ಲ ನೋಡಿದೆ. ದೃಷ್ಟ್ವಾಹಂ ತಂ ಕೃಶಂ ವಿಪ್ರಂ ಭೀತ ಪರಮದುರ್ಮನಾಃ ಪಾದೋ ತಸ್ಯಾಭಿವಾದ್ಯಾಥ ಸ್ಥಿತ ಪ್ರಾಂಜಲಿರಗ್ರತಃ. ನೋಡಿದೆ, ಇವನು ಶರೀರದಲ್ಲಿ ಚಿಕ್ಕವನಾದರೂ ತಪಸ್ಸಿನಲ್ಲಿ ಹಿರಿಯವನು ಅಂತ ಅನ್ನಿಸಿ ನಮಸ್ಕಾರ ಮಾಡಿ ನನ್ನ ಪಾದಗಳನ್ನು ಅವನ ತಲೆಯ ಬಳಿ ಇಟ್ಟು ನಿವೇದ್ಯ ನಾಮ ಗೋತ್ರಂಚ ತಥಾ ಕಾರ್ಯಂ ನರರ್ಚಭ ಪ್ರದಿಷ್ಟೇ ಚಾತನೇತೇನ ಶನೈರಹಮುಪಾವಿಚಂ. ಆಗ ಆ ಋಷಿ ಅಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡು ನನಗೂ ಕೂತ್ಕೊಳ್ಳಿಕ್ಕೆ ಹೇಳ್ದ. ನಾನು ಅಲ್ಲಿ ಕೂತ್ಕೊಂಡೆ. ಇನ್ನು ಅಲ್ಲಿ ಸ್ವಲ್ಪ ದೂರದಲ್ಲಿ ನರನಾರಾಯಣರ ಆಶ್ರಮ ಇದೆ, ನಾವು ಇಲ್ಲಿದ್ದೇವೆ. ತಸ್ಮಿನ್ಸ್ತು ಕಥಯತ್ಯೇವ ರಾಜ ರಾಜೀವಲೋಚನಃ ಉಪಾಯಾಜ್ಜವನೈರಶ್ವೈಃ ಸಬಲಃ ಸಾವರೋಧನಃ. ತತಸ್ಸ ಕಥಯಾಮಾತ ಧರ್ಮಾರ್ಥ ಸಹಿತಾಃ ಕಥಾಃ. ನಾನು ಅವನ ಹತ್ರ ಅನೇಕ ಪ್ರಶ್ನೆಗಳನ್ನು ಕೇಳಿದೆ, ಅವನು ಉತ್ತರವನ್ನು ಕೊಡ್ತಾ ಇದ್ದ. ಧರ್ಮಕ್ಕೆ ಸಂಬಂಧಪಟ್ಟ ಮಾತುಕತೆಗಳು ನಮ್ಮ ಮಧ್ಯೆ ನಡೀತಾ ಇತ್ತು. ಮತ್ತು ಬೇರೆ ಋಷಿಗಳು ಬಂದರು, ಅವರ ಜೊತೆಗೂ ಕೂಡ ಮಾತುಕತೆ ನಡೀತಾ ಇತ್ತು. ಅವು ಮಾತಾಡ್ತಾ ಇರುವಾಗ ಒಬ್ಬ ರಾಜ ಬಂದ. ಉಪಾಯ ಜವನೈರಶ್ವೈಹಿ, ವೇಗವಾದ ಕುದುರೆಗಳ ಜೊತೆಗೆ ಬಂದ. ಅವನ ಹಿಂದೆ ಪರಿವಾರ ಎಲ್ಲ ಇತ್ತು. ಸ್ಮರನ್ ಪುತ್ರಮರಣ್ಯೇಷು ನಷ್ಟಂ ಪರಮದುರ್ಮನಾಃ ಭೂರಿದ್ಯುಮ್ನ ಪಿತಾ ಧೀಮಾನ್ ನೃಪಶ್ರೇಷ್ಠೋ ಮಹಾಯಚಾಃ. ಅವನು ಇಲ್ಲಿಗೆ ಬಂದದ್ದು ಯಾಕೆ ಅಂದರೆ ಅವನ ಮಗ ಕಳೆದೋಗಿದ್ದ. ಅವನ ಮಗನ ಹೆಸರು ಭೂರಿದ್ಯುಮ್ನ ಅಂತ. ಆ ಭೂರಿದ್ಯುಮ್ನ ಕಳೆದು ಹೋಗಿದ್ದಾನೆ. ಪುತ್ರ ಶೋಕದಿಂದ ಅವನನ್ನು ಹುಡುಕ್ತಾ 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 ಇಲ್ಲಿ ಬಂದ. ಯಾವುದೇ ಜನರ ಗುಂಪು ಸೇರಿದ್ದಲ್ಲಿ ನನ್ನ ಮಗನ ಇವನು, ನನ್ನ ಮಗನ ಇವನು ಅಂತ ನೋಡೋದು ಅವನ ಅಭ್ಯಾಸ ಆಗಿತ್ತು. ಇಹ ದ್ರಕ್ಷ್ಯಾಮಿ ತಂ ಪುತ್ರಂ ದ್ರಕ್ಷ್ಯಾಮಿ ಹೇತಿ ಭಾರತ ಏವಮಾಶಾಕೃಶೋ ರಾಜ ಚರನ್ ವನಮಿದಂ ಪುರಾ ದುರ್ಲಭಸ್ಸ ಮಯಾ ದ್ರಷ್ಟುಂ ಭೂಯ ಏವ ಚ ಧಾರ್ಮಿಕಃ ಏಕಪುತ್ರೋ ಮಹಾರಣ್ಯೇ ನಷ್ಟ ಇತ್ಯಸಕೃತ್ತದಾ. ಜೋರಾಗಿ ಅಳ್ತಾ ಇದ್ದಾನೆ. ಅಯ್ಯೋ, ಧಾರ್ಮಿಕನಾದ ಒಬ್ಬನೇ ಮಗ ಈ ಹಿರಿದಾದ ಅರಣ್ಯದಲ್ಲಿ, ಕಾಡಿನಲ್ಲಿ ಅಥವಾ ಗೊಂಡಾರಣ್ಯದಲ್ಲಿ ಕಳೆದು ಹೋಗಿದ್ದಾನೆ. ನ ಸ ಶಕ್ಯೋ ಮಯಾ ದ್ರಷ್ಟುಂ ಆಶಾ ಚ ಮಹತಿ ಮಮ ತಯಾ ಪರೀತ ಗಾತ್ರೋಹಂ ಮುಮೂರ್ಷುರ್ನಾತ್ರ ತಂಚಯಃ. ನನಗೆ ಅವನನ್ನು ನೋಡುವ ಬಯಕೆ, ಆ ಬಯಕೆ, ಆಶಾ ಬಹಳ ದೊಡ್ಡದು. ಆ ಆಸೆ ನನ್ನ ಯಾವ ರೀತಿ ಸುತ್ತುವರೆದಿದೆ ಅಂತಂದರೆ ಸಾಯ್ತೇನೆ ಅಂತ ಅನ್ನಿಸ್ತಾ ಇದೆ ನನಗೆ. ಏತಚ್ಛ್ರುತ್ವಾತು ಭಗವಾನ್ ತನುರ್ಮುನಿವರೋತ್ತಮಃ ಅವಾಕ್ಷಿರಾಧ್ಯಾನಪರೋ ಮುಹೂರ್ತಮವತಸ್ಥಿಮಾನ್. ಇದನ್ನು ಕೇಳಿ ಆ ತನು ಅಂತನ್ನುವ ಒಬ್ಬ ಋಷಿ ಇದ್ದಾನಲ್ಲ, ಅವನು ತಲೆ ತಗ್ಗಿಸಿ ಧ್ಯಾನಪರನಾಗಿಬಿಟ್ಟ. ತಮನುಧ್ಯಾತಮಾಲಕ್ಷ್ಯ ರಾಜ ಪರಮದುರ್ಮನಾಃ ಉವಾಚ ವಾಕ್ಯಂ ದೀನಾತ್ಮ ಮಂದ ಮಂದಮಿವಾತ ಕೃತ್. ಈ ರೀತಿ ತನು ಅನ್ನುವ ಋಷಿ ಉತ್ತರ ಕೊಡದೇನೆ ತಲೆ ಕೆಳಗಡೆ ಹಾಕಿ ಧ್ಯಾನಾಸಕ್ತನಾಗಿದ್ದನ್ನು ನೋಡಿ ರಾಜನಿಗೆ ಇನ್ನೊಂದಿಷ್ಟು ಸಂಕಟ ಆಯಿತು. ಅವನು ಮತ್ತೆ ಕೇಳಿದ, ದುರ್ಲಭಂ ಕಿನ್ನು ವಿಪ್ರರ್ಷೇ ಆಶಾಯಾಶ್ಚೈವ ಕಿಂ ಮಹತ್ ಬ್ರವೀತು ಭಗವಾನೇತತ್ ಯದಿ ಗುಹ್ಯಂ ನ ಚೇತ್ತದಾ.
ಪಡೀಲಿಕ್ಕೆ ಸಾಧ್ಯವಾಗದೇ ಇರೋದು ಯಾವುದು? ಆಸೆಗಿಂತಲೂ ದೊಡ್ಡದಾಗಿರೋದು ಯಾವುದು? ತನು ಮಹರ್ಷಿರ್ಭಗವಾನ್ ಸ್ಥಾತ ಪೂರ್ವಮಾಸೀದ್ವಿಮಾನಿತಃ ಬಾಲಿಚಾಂ ಬುದ್ಧಿಮಾಸ್ತಾಯ ಮಂದಭಾಗ್ಯತಯಾತ್ಮನಃ. ಮಹರ್ಷಿ ಭಗವಾನ್ ಸ್ಥಾತ ಪೂರ್ವಮಾಸೀದ್ವಿಮಾನಿತಃ. ನೀವು ಬಹಳ ಹಿಂದೆ ಒಬ್ಬ ದೊಡ್ಡ ಋಷಿಯನ್ನು ಅವಮಾನ ಮಾಡಿದ್ದೀರಾ ಬಾಲಿಶವಾದ ಬುದ್ಧಿಯಿಂದ. ಅರ್ಥಯನ್ ಕಲಚಂ ರಾಜನ್ ಕಾಂಚನಂ ವಲ್ಕಲಾನಿ ಚ ನಿರ್ವಿಣ್ಣಸ್ತುರಾಜರುಚಿ ನಿರಾಶಸ್ತಮಪದ್ಯತ. ಅವನು ಕೇಳಿದ್ದೇನು? ಒಂದು ಕಲಶ, ಒಂದಿಷ್ಟು ಮರದ ತೊಗಟೆ, ವಲ್ಕಲ ಬಟ್ಟೆ, ಅವಾಗ ನಾರುಡೆ ಏನಿರ್ತಿತ್ತು ಅದು ಮರದ ತೊಗಟೆ, ಅದನ್ನು ಕೇಳಿದ. ಸ್ವಲ್ಪ ಏನೋ ಹಣ ಕೇಳಿರಬಹುದು, ಕಾಂಚನಂ. ಆದರೆ ನೀವು ಅವನನ್ನು ಉತ್ಕಟವಾಗಿ ಅವಮಾನ ಮಾಡಿದಿರಿ. ನಿರ್ವಿಣ್ಣ ಚತುರಾದರಚಿ ನಿರಾಶಸ್ತಮಪದ್ಯತ. ಆಗ ನೀವು ಅವಮಾನ ಮಾಡಿದ್ರಿಂದ ಈ ರೀತಿ ಆಗಿದೆ. ಏವ ಮುಕ್ತೋಭಿವಾದ್ಯಾಥ ತಮೃಷಿಂ ಲೋಕ ಸತ್ಕೃತಂ ಶ್ರಾಂತೋ ನಿಷೀಧರ್ಮಾತ್ಮ ಯಥಾತ್ವಂ ನರಸತ್ತಮ. ಹೀಗೆ ತನು ಅಂತನ್ನುವವನು ಹೇಳಿದಾಗ ಈ ವೀರ್ಯದ್ಯುಮ್ನ ಅಂತ ಇವನ ಹೆಸರು, ಭೂರಿದ್ಯುಮ್ನನ ಅಪ್ಪ, ಶ್ರಾಂತೋನ್ಯಷೀಧರ್ಮಾತ್ಮ ಯಥಾತ್ವಂ ನರಸತ್ತಮ, ದಣಿದು ನಿರ್ವಿಣ್ಣನಾಗಿ ಕುಳಿತ. ಅಂದರೆ ಎಲ್ಲ ಉತ್ಸಾಹ ಎಲ್ಲ ಹೋಯಿತು, ನಿರಾಶೆ ಆವರಿಸಿಕೊಂಡಿತು ಅವನ್ನ. ಅರ್ಘ್ಯಂ ತತಃ ಸಮಾನೀಯ ಪಾದ್ಯಂ ಚೈವ ಮಹಾಯತಾಃ ಆರಣ್ಯಕೇನ ವಿಧಿನ ರಾಜ್ಞೆ ತರ್ವಂ ನ್ಯವೇದಯತ್. ಆ ಬಂದ ರಾಜನಿಗೆ ತನು ಅರ್ಘ್ಯವನ್ನು ಪಾದ್ಯವನ್ನು ಎಲ್ಲವನ್ನು ಕೊಟ್ಟ. ತತಸ್ಥಮೃಚಯಸ್ತರವೇ ಪರಿವಾರ್ಯ ನರಚಭಂ ಉಪಾವಿಚನ್ ಪುರಸ್ಕೃತ್ಯ ಸಪ್ತರಚಯ ಇವ ಧ್ರುವಂ. ಆಮೇಲೆ ಆ ಎಲ್ಲ ಋಷಿಗಳು ತನುವಿನ ಜೊತೆಗೆ ಮಾತಾಡ್ತಾ ಇದ್ದ ನನ್ನನ್ನೂ ಸೇರಿದಂತೆ ಋಷಿಗಳು ಎಲ್ಲರೂ ಅವನ ಸುತ್ತಲೂ ಕೂತರು, ಆ ರಾಜರ್ಷಿಯ ಸುತ್ತಲೂ. ಕೇಳಿದರಂತೆ, ಯಾಕಿಲ್ಲಿ ಬಂದಿದ್ದಿ ಅಂತ. ರಾಜ ವೀರ್ಯದ್ಯುಮ್ನ ಇತಿ ಖ್ಯಾತೋ ರಾಜಾಹಂ ದಿಕ್ಷು ವಿಶ್ರುತಃ ಭೂರಿದ್ಯುಮ್ನಂ ಸುತಂ ನಷ್ಟಂ ಅನ್ವೇಷ್ಟುಂ ವನಮಾಗತಃ. ವೀರ್ಯದ್ಯುಮ್ನ ಅಂತ ನನ್ನ ಹೆಸರು, ನನ್ನ ಮಗನ ಹೆಸರು ಭೂರಿದ್ಯುಮ್ನ. ಆ ಭೂರಿದ್ಯುಮ್ನ ಕಳೆದು ಹೋಗಿದ್ದಾನೆ, ಅದಕ್ಕೆ ಅವನನ್ನು ಹುಡುಕಲಿಕ್ಕೆ ಅಂತ ಬಂದೆ. ಏಕಪುತ್ರಸ್ಸ ವಿಪ್ರಾಗ್ರ್ಯ ಬಾಲಯೇವ ಚಸೋ ನಘ ನ ದೃಶ್ಯತೆ ವನೇ ಹ್ಯಸ್ಮಿನ್ ತಮನ್ವಿಷ್ಟುಂ ಚರಾಮ್ಯಹಂ. ಒಬ್ಬನೇ ಮಗ, ಪುಟ್ಟ ಹುಡುಗ, ಕಳೆದು ಹೋಗಿದ್ದಾನೆ, ಎಷ್ಟು ದುಃಖ ಆಗಬೇಡ. ಇತ್ಯುಕ್ತೆ ತೇನ ವಚನೆ ರಾಜ್ಞಾ ಮುನಿರಧೋಮುಖ ತೂಷ್ಣೀಮೇವಾಭವತ್ತತ್ರ ನ ಚ ಪ್ರತ್ಯುಕ್ತವಾನ್ ನೃಪಂ. ಮತ್ತೆ ಪ್ರಶ್ನೆ ಮಾಡಿದ. ಮತ್ತೆ ಅವನು ಸುಮ್ಮನೆ ಕೂತ. ಸಹಿತೇನ ಪುರಾ ವಿಪ್ರೋ ರಾಜ್ಞಾ ನಾತ್ಯರ್ಥಮಾನಿತಃ ಆಶಾಕೃಶಶ್ಚ ರಾಜೇಂದ್ರ ತಪೋ ದೀರ್ಘಂ ಸಮಾಸ್ಥಿತಃ. ಆ ಬ್ರಾಹ್ಮಣ ತನು ಅಂತನ್ನುವ ರಾಜರ್ಷಿ ಯಾವ ರಾಜನನ್ನು ಗೌರವಿಸ್ತಾ ಇರಲಿಲ್ಲ. ಬಂದಾಗ ದಣಿದವನಿಗೆ ಏನು ಮಾಡಬೇಕೋ ಅದನ್ನು ಮಾಡಿದ, ವಿನಃ ವಿಶೇಷವಾಗಿ ಕೇಳೋದು, ಅವರನ್ನು ವಿಚಾರಿಸೋದು ಏನನ್ನೂ ಮಾಡ್ತಾ ಇರಲಿಲ್ಲ. ಆಶಾಕೃಶಶ್ಚ ರಾಜೇಂದ್ರ, ಅವನು ಆಸೆಯಿಂದ ತೆಳ್ಳಗಾಗೋಗಿದ್ದ. ಆ ಋಷಿ ಆಸೆಯೇ ಇಲ್ಲದೆ ಪ್ರತಿಗ್ರಹಮಹಂ ರಾಜ್ಞಾಂ ನ ಕರಿಷ್ಯೆ ಕಥಂಚನ ಅನ್ಯೇಚಾಂ ಚೈವ ವರ್ಣಾನಾಂ ಇತಿ ಕೃತ್ವಾ ಧಿಯಂ ತದಾ. ಈ ತನುವಿಗೆ ಇವನಿಗೇನಾದರೂ ದಾನ ಕೊಟ್ಟರೆ ಆ ಬ್ರಾಹ್ಮಣನಿಗೆ ಮಾಡಿದ ಅನ್ಯಾಯ ಪರಿಹಾರ ಆಗಿ ನನಗೆ ಮಗ ಸಿಗಬಹುದೇನೋ ಅಂತ ಒಂದು ದೂರದ ಆಸೆ. ಆದರೆ ಈ ಬ್ರಾಹ್ಮಣ ತನು
ಪ್ರತಿಗ್ರಹಮಹಂ ರಾಜ್ಞಾಂ ನ ಕರಿಷ್ಯೆ ಕಥಂಚನ. ಯಾವುದೇ ಕಾರಣಕ್ಕೂ ದಾನ ತೆಗೆದುಕೊಳ್ಳೋಲ್ಲ, ಯಾವ ವರ್ಣದ ದಾನವನ್ನು ನಾನು ತಗೊಳ್ಳೋಲ್ಲ ಅಂತ. ಆಶಾಹಿ ಪುರುಷಂ ಬಾಲಂ ಆಲಾಪಯತಿ ತಸ್ಥುಷಿ ತಾಮಹಂ ವ್ಯಪನೇಷ್ಯಾಮಿ ಇತಿ ಕೃತ್ವಾ ವ್ಯವಸ್ಥಿತಃ. ಆಸೆ ನನ್ನನ್ನು ಕಾಡದೇ ಇರೋ ಹಾಗೆ ನೋಡ್ಕೊಳ್ಬೇಕು, ಅದಕ್ಕೆ ನಾನು ಏನನ್ನೂ ತೆಗೆದುಕೊಳ್ಳೋದಿಲ್ಲ ಅಂತ. ಅದಕ್ಕೆ ಆ ತನು ಅನ್ನುವ ಬ್ರಾಹ್ಮಣನನ್ನ ಇವನು ಕೇಳಿದ, ವೀರ್ಯದ್ಯುಮ್ನ. ಆಶಾಯ ಕಿಂಚ ವೃತ್ತಂ ವೈ ಕಿಂಚೇಹ ಭುವಿ ದುರ್ಲಭಂ ಬ್ರವೀತು ಭಗವಾನೇತತ್ ತ್ವಂ ಹಿ ಧರ್ಮಾರ್ಥದರ್ಚಿವಾನ್. ಈ ಆಸೆಯ ಸ್ವರೂಪ ಏನು, ಭೂಮಿಯಲ್ಲಿ ದುರ್ಲಭವಾದದ್ದು ಏನು ಹೇಳಿ ಅಂತ. ಋಷಭ ತತಸ್ಸಂವೃತ್ಯ ತತ್ಸರ್ವಂ ಸ್ಮಾರಯಿಷ್ಯನ್ನಿವಾಬ್ರವೀತ್ ರಾಜಾನಂ ಭಗವಾನ್ ವಿಪ್ರಃ ತಪಸ್ ಕೃಷತನುಸ್ತದಾ. ಆಗ ತನು ಹೇಳಿದನಂತೆ, ಕೃಷತ್ವೇನ ತದಾ ರಾಜನ್ ಆಶಾಯಾಸ್ತದೃಶೀನ ಚ ತಸ್ಯಾ ವೈ ದುರ್ಲಭತ್ವಾಚ್ಚ ಪಾರ್ಥಿವ ಪ್ರಾರ್ಥಿತೋ ಮಯಾ ಕೃಷಾ ಕೃಷೇ ಮಯಾ ಬ್ರಹ್ಮನ್ ಗೃಹೀತೆ ವಚನಾತ್ತವಾ. ನೋಡು, ಆಸೆಯಿಂದ ಕೃಷನಾದವ ದೇಹದಿಂದ ದಪ್ಪಕ್ಕಿರ್ತಾನೆ, ಆಶೆಯಿಂದ ಕೃಷನಾಗದವ ದೇಹದಿಂದ ತೆಳ್ಳಗಿರ್ತಾನೆ. ಇದು ವಿಸದೃಶವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ಆಸೆ ಇಲ್ಲದೇ ಇರೋದೇ ದುರ್ಲಭ. ಅದಕ್ಕೆ ಅವನು ಕೇಳ್ತಾನೆ, ರಾಜ ಕೃಷಾ ಕೃಷೇ ಮಯಾ ಬ್ರಹ್ಮನ್ ಗೃಹೀತೆ ವಚನಾತ್ತವ ದುರ್ಲಭತ್ವಂಚ ತಸ್ಯೈವ ವೇದವಾಕ್ಯಮಿವಾದ್ವಿಜೇ. ಕೃಷ ಯಾರು, ಕೃಷ ಯಾರಲ್ಲ. ಕೃಷ ಅಂದರೆ ಸೊರಗಿದವ. ಸೊರಗಿದವ ಯಾರು ಅಂದರೆ ಆಸೆಗಳು ಬಹಳ ಮುತ್ತಿದವ ಸೊರಗಿದವ. ಆಸೆಗಳು ಹೆಚ್ಚು ಇರದವ ಸೊರಗದವ. ಅವನು ಗಟ್ಟಿಯಾಗಿದ್ದಾನೆ ಅಂತ. ಮ್ಯಾನ್ ಆಫ್ ಮಸಲ್ ಆರ್ ಒಳ್ಳೆ ಸ್ಟ್ರಾಂಗೆಸ್ಟ್ ಬಾಡಿ ಯಾರ್ದು ಅಂತಂದರೆ, ಸ್ಟ್ರಾಂಗೆಸ್ಟ್ ಆದ ಮೈಂಡ್ ಯಾರ್ದು ಅಂತಂದರೆ ಆಸೆ ಇರದವನದ್ದು. ಆಸೆ ಇರುವವನದ್ದು ಹಾಗಿರೋದಿಲ್ಲ. ಅವನ ಮನಸ್ಸು ಆಸೆ ಇದ್ದಲ್ಲಿ ಹೊಟ್ಟೋಗ್ತಾ ಇರುತ್ತೆ. ಮಕ್ಕಳಿಗೆ ಆಸೆಯ ಮುಂದೆ ಏನು ಕಾಣೋದೇ ಇಲ್ಲ. ದೊಡ್ಡವರಾದ ಮೇಲೂ ಹಾಗೆ ಇದ್ದರೆ ಆ ಮಗು ಥರನೇ ಅಂತಲ್ವ. ಮಗುವಿಗೆ ಏನು ಎದುರುಗಡೆ ಬೇಕೋ ಅದು ಬೇಕು ಅಂತ ಅನ್ಸುತ್ತೆ. ಹಾಗೆ ನಾವು ಆಸೆಯನ್ನು ನಾವು ಕೇಳಿದ್ರೆ, ನಮ್ಮ ಶರೀರದ ಮಾತನ್ನು ಕೇಳಿದ್ರೆ ಇದ್ಯಾವ ನ್ಯಾಯ? ನೀವು ಹೇಳಿದ್ದು ಕರೆಕ್ಟ್, ಅದನ್ನು ತಿಳ್ಕೊಂಡೆ. ಆದರೆ ದುರ್ಲಭತ್ವಂಚ ತಸ್ಯೈವ ವೇದವಾಕ್ಯಮಿವಾದ್ವಿಜೇ. ಆ ಆಸೆ ಸಂಪನ್ನವಾಗಲ್ಲ ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಸಂಶಯಸ್ತು ಮಹಾಪ್ರಾಜ್ಞ ಸಂಜಾತೋ ಹೃದಯೇ ಮಮ ತನ್ಮೇ ಸತ್ತಮ ತತ್ವೇನ ವಕ್ತುಮರ್ಹಸಿ ಪೃಚ್ಛತಃ. ನನಗೆ ಒಂದು ದೊಡ್ಡ ಸಂಶಯ. ತ್ವತ್ತ ಕೃಷತರಂ ಕಿನ್ನು ಬ್ರವೀತು ಭಗವಾನಿದಂ ಯದಿ ಗುಹ್ಯಂ ನತೆ ವಿಪ್ರ ಲೋಕೆ ಕಿಂಚೈವ ದುರ್ಲಭಂ. ಈ ಆಸೆ ಇಲ್ಲದೆ ಇರೋದರಲ್ಲಿ ನಿಮ್ಮನ್ನು ಮೀರಿದವರು ಯಾರಾದರೂ ಇದ್ದಾರೋ ಹೇಳಿ. ಋಷಿ ದುರ್ಲಭೋಪ್ಯಥವಾ ನಾಸ್ತಿ ಯೋರ್ಥಿ ಧೃತಮವಾಪ್ನುಯಾತ್ ಸುದುರ್ಲಭತರಸ್ತಾತ ಯೋರ್ಥಿನಂ ನಾವಮನ್ಯತೆ. ಯಹ ಅರ್ಥಿ, ಬೇಡುವವನು ಅಗಾಧವಾದ ಧೈರ್ಯವನ್ನು ಹೊಂದಿರಲ್ಲ. ಬೇಡುವವನು ಬೇರೊಬ್ಬರಿಗೆ ತಗ್ಗಿರ್ತಾನೆ, ಬಗ್ಗಿರ್ತಾನೆ. ಆ ಒಂದು ಸೆಟದು ನಿಲ್ಲುವಿಕೆ ಅಂತ ಇದೆಯಲ್ಲ, ಅದನ್ನು ಬೇಡುವಿಕೆ ಅನ್ನೋದು ನಾಶ ಮಾಡುತ್ತೆ. ಅದೇ ರೀತಿ ಸುದುರ್ಲಭತರಸ್ತಾತ, ಅಂಥವನು ದುರ್ಲಭ. ಬೇಡದೇ ಇರುವವನು ದುರ್ಲಭ. ಬೇಡದೇ ಇರುವವನಿಗಿಂತ ದುರ್ಲಭ ತರ ಒಬ್ಬ ಇದ್ದಾನೆ. ಯೋರ್ಥಿನಂ ನಾವಮನ್ಯತೆ. ಬೇಡುವವನನ್ನು ಅವಮಾನಿಸದವ. ಯಾರೋ ಒಬ್ಬ ಬೇಡಿಕೊಂಡು ಬಂದಿರ್ತಾರೆ,
ಅವರನ್ನು ಕಡೆಗಣ್ಣ ನೋಟದಿಂದ ನೋಡದೆ, ಆಯಿತು ನಿನಗೆ ನೀನು ಬೇಡಿದ್ದನ್ನು ನೀಡುತ್ತೇನೆ ಅಂತ ಹೇಳುವಾಗ ಒಂದು ಚೂರು ಅಹಂಭಾವನೆ ಮೊಳೆಯದವ ಇದ್ದಾನಲ್ಲ, ಅವನು ದುರ್ಲಭ ತರ. ಸಂಶ್ರುತ್ಯನೋಪಕ್ರಿಯತೆ ಪರಂ ಶಕ್ತ್ಯ ಯಥಾರ್ಥತಃ ಭಕ್ತ್ಯಾಯ ಸರ್ವಭೂತೇಷು ಸಾಶಾಕೃಶತರೀಮಯ. ಸಂಶ್ರುತ್ಯನೋಪಕ್ರಿಯತೆ, ಒಬ್ಬ ಪ್ರತಿಜ್ಞೆ ಮಾಡ್ತಾನೆ, ಪ್ರತಿಜ್ಞೆ ಮಾಡಿ ಆ ಪ್ರತಿಜ್ಞೆಗೆ ತಕ್ಕಂತೆ ನಡೆದುಕೊಳ್ಳೋದಿಲ್ಲ. ಇದೆಲ್ಲ ಯಾಕೆ ಅಂದರೆ ಆಸೆಯ ಪರಿಣಾಮ. ಒಬ್ಬ ಮಾತಿಗೆ ತಪ್ಪೋದು, ಒಬ್ಬ ಮಾತಿಗೆ ತಪ್ಪದೇ ಇರುವುದು, ಎಲ್ಲವೂ ಆಸೆಯ ಪರಿಣಾಮಗಳೇ. ಆ ಆಸೆಯನ್ನು ನಾನು ಕೃಶವಾಗಿಸಿದ್ದೇನೆ. ನೃಶಂಸೇಷು ಚಯಾಸಕ್ತ ಕೃತಜ್ಞೇಶ್ವನ ಅಲಸೇಷು ಚ ಅಪಕಾರಿಷು ಯಾಸಕ್ತ ಸಾಶಾ ಕೃಶತರೀಮತ. ಇನ್ನು ಒಬ್ಬನ ಆಸೆ ಯಾವಾಗ ಯಶಸ್ವಿ ಆಗೋದಿಲ್ಲ ಅಂದರೆ ಪ್ರತಿಜ್ಞೆ ಮಾಡಿದ ಮೇಲೆ ಆ ಮಾತನ್ನು ನಡೆಸ್ಕೊಡ್ಬೇಕು. ಸಂಶ್ರುತ್ಯ ನೋಪಕ್ರಿಯತೆ, ಪ್ರತಿಜ್ಞೆ ಮಾಡಿದ ಮೇಲೆ ಆ ಮಾತನ್ನು ನಡೆಸ್ಕೊಡ್ಬೇಕು. ಅದನ್ನು ಮೀರಿಬಿಟ್ರೆ ಅವನ ಆಸೆ ಕೃಷತರ ಇನ್ಯಾವತ್ತೂ ಕೂಡ ಅದು ಮೇಲ್ಗಡೆ ಹೇಳಲ್ಲ. ನೀವು ಕೃತಜ್ಞರು ಅಂತ ಜನರಿಗೆ ಗೊತ್ತಾಗಿ ಹೋದರೆ ಆಡಿದ ಮಾತಿಗೆ ತಪ್ತೀರಾ ಅಂತ ಯಾವತ್ತೂ ಉದ್ಧಾರ ಆಗಲ್ಲ. ನಿಮ್ಮ ಆಸೆ ಕೃಷತರವಾಗಿರುತ್ತೆ. ನೃಶಂಸೇಷು ಚ ಯಾಸಕ್ತ, ಆಸೆ ಇರುತ್ತೆ, ಕ್ರೂರಿಗಳ ಆಸೆ, ಬಹಳ ಕ್ರೂರಿಗಳ ಆಸೆ ಇರುತ್ತೆ. ಆ ಆಸೆಯೂ ಕೂಡ ನೆರವೇರುವುದಿಲ್ಲ. ಆಸೆಯ ಬಗ್ಗೆ ಹೇಳ್ತಾ ಇದ್ದಾರೆ, ಯಾವ್ಯಾವ ಥರದ ಆಸೆ ಇರುತ್ತೆ ಅಂತ. ಕೃತಜ್ಞೇಷು ಅಲಸೇಷು ಚ, ಕೃತಜ್ಞರಲ್ಲಿ, ಉಪಕಾರವನ್ನು ಮರೆಯುವವರಲ್ಲಿ ಇರುವ ಆಸೆ ಇರುತ್ತಲ್ಲ, ಅದು ಕೂಡ ಪೂರ್ಣವಾಗುವ ಲಕ್ಷಣ ಇಲ್ಲ ಅದಕ್ಕೆ. ಇನ್ನು ಅಲಸೇಷು ಚ, ಸೋಮಾರಿಗಳ ಆಸೆ. ಅಪಕಾರಿಷು ಯಾಸಕ್ತ, ಅಪಕಾರ ಮಾಡುವವರಲ್ಲಿರುವ ಆಸೆ. ಸಾಶಾ ಕೃಶತರೀಮತ, ಅವರ ಆಸೆ ಪೂರ್ಣ ಆಗುವ ಸಾಧ್ಯತೆಗಳೇ ಇಲ್ಲ. ಏಕಪುತ್ರ ಪಿತಾ ಪುತ್ರೇ ನಷ್ಟೇ ವಾ ಪ್ರೋಷಿತೇಪಿ ವಾ ಪ್ರವೃತ್ತಿಂ ಯೋ ನ ಜಾನಾತಿ ಸಾಶಾ ಕೃಶತರೀಮತ. ಆಮೇಲೆ ಒಬ್ಬನೇ ಮಗ ಇರ್ತಾನೆ, ಆ ಮಗನು ಕಳೆದು ಹೋಗ್ತಾನೆ ಅಂತ ಇಟ್ಕೊಳ್ಳೋಣ, ಅಥವಾ ಅವನೆಲ್ಲೋ ಹೋಗ್ತಾನೆ ಅಂತ ಇಟ್ಕೊಳ್ಳೋಣ, ಬರೋ ಸಾಧ್ಯತೆ ಬಹಳ ಕಡಿಮೆಯೇ. ಆ ಆಸೆಯೂ ಈಡೇರೋದಿಲ್ಲ. ಅವನ ಆಸೆ ಪೂರ್ಣವಾಗೋದಿಲ್ಲ. ಪ್ರಧಾನ ಕಾಂಕ್ಷಿಣೀನಾಂ ಚ ಕನ್ಯಾನಾಂ ವಯಸ್ಸಿ ಸ್ಥಿತೆ ಶ್ರುತ್ವಾ ಕಥಾಸ್ತಥಾ ತಾಸ್ತಾಃ ಸಾಶಾ ಕೃಶತರೀಮತ. ಪ್ರಧಾನ ಕಾಂಕ್ಷಿಣೀನಾಂ, ನಮಗೆ ಮದುವೆಯಾಗಬೇಕು ಅಂತನ್ನುವ ಕನ್ಯೆಯರು ವಯಸ್ಸು ಇದ್ದಾಗ ಬಹಳ ಬಯಕೆಗಳನ್ನು ಇಟ್ಕೊಂಡಿರ್ತಾರಲ್ಲ, ಅವರ ಆಸೆ ಕೃಶತರಿ, ಅದು ಈಡೇರೋದಿಲ್ಲ. ಇವರಿಲ್ಲಿ ಹೇಳಿದ್ದಾರೆ, ಪ್ರಸವೇ ಚೈವ ನಾರೀಣಾಂ ಪುತ್ರಾಣಾಂ ಪುತ್ರಕಾರಿತಾ ತಥಾ ನರೇಂದ್ರಧನಿನಾಂ ಸಾಶಾ ಕೃಶತರೀಮತಾಂ. ಪ್ರಸವೇ ಚೈವ ನಾರೀಣಾಂ, ಹೆಣ್ಣು ಮಕ್ಕಳ ಆಸೆ, ಇಂತಹ ಮಗ ಹುಟ್ಟಬೇಕು, ಹೀಗಿರಬೇಕು ಅಂತ. ಅವರ ಆಸೆ ಪ್ರಾಯ ಈಡೇರೋದಿಲ್ಲ. ಈ ತರಹ ಮಗ ಇರಬೇಕು ಅಂದರೆ ಆ ತರಹದ ಮಗು ಬರಲ್ಲ, ಬಂದಿದ್ದನ್ನು ಪ್ರೀತಿಸಬೇಕಾಗತ್ತೆ. ಈ ರೀತಿ ಹೇಳಿದಾಗ ಅವನಿದ್ದಾನಲ್ಲ ವೀರ್ಯದ್ಯುಮ್ನ, ನನ್ನ ಮಗ ಭೂರಿದ್ಯುಮ್ನ ಸಿಗುವ ಸಾಧ್ಯತೆ ಇಲ್ಲ ಅಂತ ಹೇಳಿ ಬಹಳ ದುಃಖಿತನಾಗಿ ಕಾಲಿಗೆ ಬಿದ್ದ. ಮುಂದೆ ಏನಾಯಿತು ಅಂತ ಹೇಳಿ ನಾನು ನಾಳೆ ಹೇಳ್ತೇನೆ. ನಾಳೆ ಇನ್ನೊಂದು ಕಥೆ ಶುರು ಆಗುತ್ತೆ.
ಯಮ ಮತ್ತು ಗೌತಮರ ಸಂವಾದ ಇದೆ. ಅದನ್ನು ನೋಡೋಣ. ವಿಜಯೇಂದ್ರ ಸ್ವಾಮಿಗಳ ಕೃತಿಯ ಬಗ್ಗೆ ಹೇಳಿ ಅಂತ. ವಿಜಯೇಂದ್ರ ಸ್ವಾಮಿಗಳ ಕೃತಿ ಒಂದು 108 ಉಂಟು ಅಂತ. ನಾವು ಅದೇ ಯಾವುದೇ ಕಾರಣಕ್ಕೂ ಈ ಕಥೆಗಳನ್ನು ನಂಬಲಿಕ್ಕೆ ಹೋಗಬಾರದು. ಯಾವ ಕಥೆಗಳನ್ನು ವಿಶೇಷತಃ ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಅಂತ, ಆ ಪವಾಡಗಳದ್ದೆಲ್ಲ ಹೆಚ್ಚು ಶಾಸ್ತ್ರಕ್ಕೆ ವಿರುದ್ಧವಾಗಿ ಇರುತ್ತೆ. ನೋಡಿ, ಉದಾಹರಣೆಗೆ ಹೇಳ್ತೇನೆ. ವಿಜಯೇಂದ್ರ ಸ್ವಾಮಿಗಳು ಚತುಷ್ಷಷ್ಟಿ ಕಲಾ ವಿದ್ಯಾಪಾರಂಗತರು ಅಂತ. ಚತುಷ್ಷಷ್ಟಿ ವಿದ್ಯಾಪಾರಂಗತರಾಗಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಚತುಷ್ಷಷ್ಟಿ ವಿದ್ಯೆಗಳೇ ಇಲ್ಲ. ಚತುಷ್ಷಷ್ಟಿ ಕಲೆಗಳಿದೆ. ನಾವು ನೋಡಿದೆವು 18 ವಿದ್ಯೆಯೋ 14 4 ಅಂತ ಹೇಳಿ ಇಡೀ ಜಗತ್ತಿನ ವಿದ್ಯೆಗಳನ್ನು ವಿಭಾಗ ಮಾಡಬಹುದಾದದ್ದು 18 ರೀತಿಯಲ್ಲಿ ಮಾತ್ರ ಅನ್ನೋದನ್ನು ನಾವು ನೋಡಿದೆವು. ಅದರಿಂದಾಗಿ ಚತುಷ್ಷಷ್ಟಿ ಕಲೆಗಳನ್ನು ಹೇಳಬೇಕು. ಚತುಷ್ಷಷ್ಟಿ ಕಲೆಗಳಲ್ಲೇ ಹೆಚ್ಚು ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದೇ. ಅದನ್ನು ಸನ್ಯಾಸಿಗಳು ಯಾಕ್ರಿ ಕಲಿತಾರೆ? ವೇಣಿಗ್ರಥನ ಅಂತೆ ಒಂದು ಕಲೆ. ವೇಣಿಗ್ರಥನ ಹೇಳಿದರೆ ಜಡೆಯನ್ನು ಚಂದ ಹೆಣೆಯೋದು. ಅದು ಸನ್ಯಾಸಿಗಳಿಗೆ ಯಾಕೆ ಬೇಕು, ಯಾಕೆ ಕಲಿತಾರೆ? ಆಮೇಲೆ ಚೋರ ವಿದ್ಯೆಯೂ ಒಂದು ಅಂತ ಇವ್ರು ಕೊಡೋ ಇದರಲ್ಲಿ ಲಿಸ್ಟಿನಲ್ಲಿ. ಚೋರ ವಿದ್ಯೆ ಎಲ್ಲ ಯಾಕಪ್ಪ ಕಲಿತಾರೆ? ಅದೆಲ್ಲ ಕಲಿಯೋದಲ್ಲ, ಆಯಿತಾ? ಆಮೇಲೆ ಒಂದು ತಾಂಬೂಲವನ್ನು ಉಗಿದು ಬೇಕಾದ ಆಕಾರವನ್ನು ಇದು ಗೋಡೆಯಲ್ಲಿ ಮೂಡಿಸೋದು ಅಂತ ಎಲ್ಲ ಯಾರೀ ಕಲಿತಾರೆ? ಅದರಿಂದಾಗಿ ವಿಜಯೇಂದ್ರ ಸ್ವಾಮಿಗಳ ಮಾನ ಮರ್ಯಾದೆ ತೆಗೆದೇ ಹೋದರೆ ಆಯಿತು. ಅವರು ಪಾಪ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ವಿಜಯನಗರ ಸಾಮ್ರಾಜ್ಯದ ಒಂದು ಇದನ್ನು ನೋಡ್ತಾ, ವೈಭವವನ್ನು ನೋಡ್ತಾ, ಆಮೇಲೆ ತಮ್ಮ ಗುರುಗಳ ದಾರಿಯಲ್ಲೇ ಸಾಗಿ ತಂಜಾವೂರನ್ನು ಆ ರೀತಿ ಬೆಳೆಸಿದವರು ವಿಜಯೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳ ಪೂರ್ವಜರು ಅವರು ಕನಕಾಚಲ ಭಟ್ರು ಅಂತ, ಅವರ ತಾತ ರಾಘವೇಂದ್ರ ಸ್ವಾಮಿಗಳ ತಾತ ವಿಜಯೇಂದ್ರ ಸ್ವಾಮಿಗಳಲ್ಲಿ ಆಶ್ರಿತರಾಗಿ ತಂಜಾವೂರಿಗೆ ಬಂದರು. ಅವರು ವಿಜಯನಗರದಲ್ಲಿದ್ದರು. ರಾಘವೇಂದ್ರ ಸ್ವಾಮಿಗಳ ತಾತ ಕನಕಾಚಲ ಭಟ್ರು ಅಂತ. ಆಮೇಲೆ ತಿಮ್ಮಣ್ಣ ಭಟ್ರು ರಾಘವೇಂದ್ರ ಸ್ವಾಮಿಗಳ ತಂದೆ. ಆಮೇಲೆ ವೆಂಕಣ್ಣ ಭಟ್ರು ಅಥವಾ ವೆಂಕಟನಾಥ ಅವರು ರಾಘವೇಂದ್ರ ಸ್ವಾಮಿಗಳು. ಅವರೆಲ್ಲ ತಂಜಾವೂರಿನಲ್ಲೇ ಇದ್ದದ್ದು. ಹಾಗೆ ರಾಘವೇಂದ್ರ ಸ್ವಾಮಿಗಳ ತಲೆಮಾರಿಗೆ ಆಶ್ರಯ ಕೊಟ್ಟವರು ವಿಜಯೇಂದ್ರ ಸ್ವಾಮಿಗಳು. ಎಲ್ಲ ರೀತಿಯಿಂದ ಪರಮಗುರುಗಳು ಅವ್ರಿಗೆ, ಎಲ್ಲ ರೀತಿಯಿಂದ ಪರಮಗುರುಗಳು. ಪ್ರಾಯ ರಾಘವೇಂದ್ರ ಸ್ವಾಮಿಗಳ ತಾತ ತಿಮ್ಮಣ್ಣ ಭಟ್ರಿಗೂ ಕನಕಾಚಲ ಭಟ್ರಿಗೂ ವಿಜಯೇಂದ್ರ ಸ್ವಾಮಿಗಳಿಗೂ ಉತ್ಕಟವಾದ ಸ್ನೇಹ ಇತ್ತು. ಆ ಸ್ನೇಹದ ಬಗ್ಗೆ ಉಲ್ಲೇಖ ಬರಲ್ಲ, ಅದರ ಸ್ನೇಹ ಇದ್ದಿರಬೇಕು. ಹಾಗೆ ಅವರ ಕನಕಾಚಲ ಭಟ್ಟರ ಮೊಮ್ಮಗ ವಿಜಯೇಂದ್ರ ಸ್ವಾಮಿಗಳ ಮೊಮ್ಮಗ ಆಗುವ ಹಾಗೆ, ಅಂದರೆ ಕರಕಮಲ ಸಂಜಾತ ಪ್ರಶಿಷ್ಯ ಅಂತ ಹೇಳ್ತಾರಲ್ಲ, ಹಾಗೆ ಪರಮ ಶಿಷ್ಯ ಆದರು. ಈ ವಿಜಯೇಂದ್ರ ಸ್ವಾಮಿಗಳ ಗ್ರಂಥಗಳಿದೆಯಲ್ಲ, ಅದು ಅವತ್ತಿನ ಕಾಲದಲ್ಲಿ ಉಪಲಬ್ಧ ಇರುವ ಎಲ್ಲ ಗ್ರಂಥಗಳ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ಆಕ್ಷೇಪಿಸಿ ಏನೇನು ಬಂತೋ ಎಲ್ಲದರ ಬಗ್ಗೆ ವಿವರಣೆ ಬಂತು. ನೋಡಿ, ಮಧ್ವಾಚಾರ್ಯರ ಕಾಲ ಸ್ವಲ್ಪ ಆದ ಕೂಡಲೇ ಸರ್ವದರ್ಶನ ಸಂಗ್ರಹ ಅಂತ ಸಾಯಣ ಮಾಧವನೋ ಇವರೋ ಯಾರೋ ಬರೆದಿದ್ದು, ಪ್ರಾಯ ವಿದ್ಯಾರಣ್ಯ ಸ್ವಾಮಿಗಳಿರಬೇಕು, ನನಗೆ ಹೆಸರು ನೆನಪಾಗ್ತಾ ಇಲ್ಲ. ಆದರೆ ಆ ಗ್ರಂಥದ ಹೆಸರು ಸರ್ವದರ್ಶನ ಸಂಗ್ರಹ ಅಂತ. ಅದು ಆನಂದಾಶ್ರಮದಿಂದ ಪ್ರಿಂಟ್ ಆಗಿದೆ. ಎಲ್ಲ ದರ್ಶನಗಳ ಸಾರ. ಅದರಲ್ಲಿ ಮೊದಲು ಚಾರ್ವಾಕ ದರ್ಶನ, ಎಲ್ಲರಿಗೂ ಪೂರ್ವ ಪಕ್ಷ ಅದೇ. ಆಮೇಲೆ ಬೌದ್ಧರು, ಆಮೇಲೆ ಜೈನರು, ಆಮೇಲೆ ಲಕುಲೀಶ ಪಾಶುಮತ ಆದಮೇಲೆ ಮಧ್ವಾಚಾರ್ಯರು ಆದಮೇಲೆ ಬೇರೆ ಬೇರೆ ಮತಗಳನ್ನು ತಂದು ಕಡೆಯಲ್ಲಿ ಇದಕ್ಕಿಂತ ಶ್ರೇಷ್ಠವಾದ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅದ್ವೈತ ಮತ ಅಂತ ಹೇಳಿ ಒಂದು ಗ್ರಂಥವನ್ನು ಅವರು ರಚನೆ ಮಾಡಿದ್ದಾರೆ, ವಿದ್ಯಾರಣ್ಯರು. ಆ ರೀತಿ ಆಚಾರ ಆದ ಕೂಡಲೇ ಬಂತದ್ದು. ಅದರ ಸಮಸ್ಯೆಗಳನ್ನು ನೋಡಿಕೊಂಡು
ವಿಜಯೀಂದ್ರ ಸ್ವಾಮಿಗಳು ಸರ್ವ ಸಮಯ ಸಾರಾಸಾರ ವಿವೇಚನಂ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಯಥಾಪ್ರಕಾರ ಚಾರ್ವಾಕರಿಂದ ಶುರು ಮಾಡಿಕೊಂಡು ಎಲ್ಲರ ಮತದ ಮುಖ್ಯ ಪ್ರಮೇಯಗಳು ಮತ್ತು ಅದರ ಅಸಾರವನ್ನು ತಿಳಿಸುತ್ತಾ ಮಧ್ಯಮತವನ್ನು ಕಡೆಯಲ್ಲಿ ಎಲ್ಲಕ್ಕೂ ಉತ್ತರ ನೀಡಿದ್ದಾರೆ. ಬಹಳ ದೊಡ್ಡ ಕೆಲಸ ಅದು. ಅದರಲ್ಲಿ ರಾಮಾನುಜೀಯ ಮತ ನಿರೂಪಣಾ ಅಂತ ಏನೊಂದಿತ್ತಲ್ಲ, ಅದರ ಮೇಲೆ ವಿಜಯೀಂದ್ರ ಪರಾಜಯ ಅಂತ ಹೇಳಿ ಒಂದು ಗ್ರಂಥ ಬಂತು. ಅದನ್ನು ಅವರು ಬರೆದದ್ದು ಪ್ರತಿವಾದಿ ಭಯಂಕರ ಪರಕಾಲ ಸ್ವಾಮಿಗಳೊಬ್ಬರು. ಅದಕ್ಕೆ ಸತ್ಯಪ್ರಮೋದರು ವಿಜಯೀಂದ್ರ ವಿಜಯ ವೈಭವ ಅಂತ ಹೇಳಿ ಒಂದು ಗ್ರಂಥವನ್ನು ನಿರೂಪಣೆ ಮಾಡಿದ್ರು, ಮರು ನಿರೂಪಣೆ. ಅಂದರೆ ವಿಜಯೀಂದ್ರ ಸ್ವಾಮಿಗಳ ಗ್ರಂಥವೂ ಕೂಡ ವ್ಯಾಸತೀರ್ಥರ ತರಹ ಪ್ರತಿಕ್ರಿಯೆ ಗಿಟ್ಟಿಸಿಕೊಳ್ಳುವಷ್ಟು ಪ್ರಬಲವಾಗಿ ಇದೆ. ಈಗ ಅನ್ನಂಭಟ್ಟನ ದ್ವೈತ ನಿರಾಸ ಅಂತ ಒಂದು ಗ್ರಂಥ ಇದೆ. ಅದನ್ನು ವಿದ್ಯಾಮಾನ್ಯರ ಹತ್ರ ತೊಗೊಂಡೋಗಿ ಕೊಟ್ಟರು. ಅವರು ಆ ಭೇದ ನಿರಾಸ ಅನ್ನುವ ಅನ್ನಂಭಟ್ಟನ ಕೃತಿ, ಈಗ ಎಲ್ಲ ತರ್ಕಶಾಸ್ತ್ರ ಓದುವವರು ಕೂಡ ಆರಂಭದಲ್ಲಿ ಅನ್ನಂಭಟ್ಟನ ತರ್ಕ ಸಂಗ್ರಹವನ್ನೇ ಓದೋದು, ಅವನು ಕೊಟ್ಟ ಶಾಬ್ದಬೋಧವನ್ನೇ ಎಲ್ಲರೂ ಓದೋದು. ಅದನ್ನು ಅವರು ಭೇದ ನಿರಾಸ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಅನ್ನಂಭಟ್ಟರು. ಆ ಅನ್ನಂಭಟ್ಟ ಎಂಬ ಪಂಡಿತನ ಭೇದ ನಿರಾಸವನ್ನು ತಗೊಂಡೋಗಿ ವಿದ್ಯಾಮಾನ್ಯರಿಗೆ ಕೊಟ್ಟರು. ವಿದ್ಯಾಮಾನ್ಯರು ನೋಡಿಬಿಟ್ಟು ಇದು ಉತ್ತರಕ್ಕೂ ಯೋಗ್ಯವಲ್ಲದ ಗ್ರಂಥ ಅಂತ ಆಚೆ ಹಾಕ್ಬಿಟ್ರು. ಅಂದರೆ ಒಬ್ಬರು ಗಂಭೀರವಾಗಿ ಒಳ್ಳೆ ವಿದ್ವಾಂಸ ಪರಿಗಣಿಸ್ತಾನೆ ಅಂದರೆ ಆ ಕೃತಿಯ ಮಹತ್ವ ಎಷ್ಟು ಅನ್ನೋದನ್ನು ನಾವು ತಿಳಿಬೇಕು. ಹೀಗಾಗಿ ಆ ತರಹದ ಬಹಳ ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ತಮಾಷೆಯ ಸಂಗತಿ ಹೇಳ್ತೇನೆ. ಅವರು ಮಾಡಿದ ತಮಾಷೆ, ವಿಜಯೀಂದ್ರ ಸ್ವಾಮಿಗಳ ಸೆನ್ಸ್ ಆಫ್ ಹ್ಯೂಮರ್ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಶರಣ್ಯೇ ಅದು ಶ್ರೀಸ್ತುತಿ ಶ್ರೀ ಸೂಕ್ತ ಇದೆ. ಆ ಶ್ರೀ ಸೂಕ್ತದಲ್ಲಿ ಏನಿದೆ, ಫಲಸ್ತುತಿ ಇದೆ. ಆ ಫಲಸ್ತುತಿ ಯಾರೋ ಕಾಶ್ಮೀರ ಶೈವರು ಮಾಡಿರೋದು, ಅದು ನಾವು ಮಾಡಬೇಕಾಗಿಲ್ಲ. ಈಗ ಮಠದವರೆಲ್ಲ ಅದನ್ನು ಹೇಳ್ತಾ ಇದ್ದಾರೆ, ಬೇಡ ಅಂತ ಹೇಳಬೇಕು ಅನ್ಸುತ್ತೆ. ಅದರ ಬದಲು ಯಾವುದಾದ್ರೂ ದಶಮಸ್ಕಂದದ ಭಾಗಗಳನ್ನೇ ಹಾಡಿಸಬಹುದು. ಗರ್ಭಸ್ತುತಿ ಇದೆ, ಆಮೇಲೆ ಕಾಳಿಯನ ಸ್ತುತಿ ಇದೆ. ಅದನ್ನು ಪಾರಾಯಣದಲ್ಲಿ ರೂಢಿಸಿಬಿಟ್ರೆ ಒಳ್ಳೆಯದು. ಅಂದರೆ ಶ್ರೀ ಸೂಕ್ತ ಒಂದು 15 ರುಕ್ಕಾದ ಮೇಲೆ ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾಧನೆ ಅಂತೆಲ್ಲ ಬರುತ್ತೆ. ಅದನ್ನು ತೆಗೆದು ದಶಮಸ್ಕಂದದ ಯಾವುದಾದರೂ ಭಾಗವನ್ನು ಹಾಕುವುದು ಬಹಳ ಒಳ್ಳೆಯದು. ಆಯಿತಾ? ಇದು ನಿನ್ನೆ ನನಗೆ ಈ ಶ್ರೀ ಸೂಕ್ತದ ಬಗ್ಗೆ ಮಾತನಾಡ್ತಾ ಗುರುಪ್ರಸಾದಾಚಾರ್ಯರು ನಾನು ಮಾತನಾಡ್ತಾ ಇದ್ದಾಗ ನನಗೆ ಅಂಶ ಹೊಳಿತು. ಅವರು ಹೇಳಿದ್ರು, ನಾವು ಚಿಕ್ಕಂದಿನಲ್ಲಿ ಮಠಗಳಲ್ಲಿ ಕೇಳ್ತಾ ಇದ್ದೀವಿ, ಅದನ್ನು ಯಾಕೆ ಹೇಳ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಂತ. ನಾನು ಹೇಳಿದೆ, ಪ್ರಾಯ ತೊಟ್ಟಿಲ ಪೂಜೆ ಮಾಡುವಾಗ ಈ ಮನೆಯಲ್ಲಿ ತೊಟ್ಟಿಲ ಪೂಜೆ ನಡೆಯುವ ಈ ಮನೆಯಲ್ಲಿ ಸಮೃದ್ಧಿ ಇರಲಿ ಅಂತ ಹೇಳ್ತಾರೇನೋ ಅಂತಂದೆ. ಇರಬಹುದು, ಅದೊಂದು ಕಾರಣ ಇರಬಹುದು. ಅದ್ರ ಬದಲು ನನಗೆ ಅನ್ನಿಸೋದು, ಈ ದಶಮಸ್ಕಂದದ ಯಾವುದಾದ್ರೂ ಕೃಷ್ಣನ ಸ್ತುತಿ 16 ಅದನ್ನು ಒಂದೊಂದೇ ಹೇಳ್ತಾ ಹೋದರೆ ಚೆನ್ನಾಗಿರುತ್ತೇನೋ ಅಂತ ಒಮ್ಮೆ ಅನಿಸುತ್ತೆ. ಇರಲಿ, ಅದ್ರ ಬಗ್ಗೆ ನಂತರ ಹೇಳುವ. ಅಲ್ಲಿ ಒಂದು ತರ್ಕ ಇದೆ ಇವ್ರದ್ದು, ಯಾರದ್ದು, ಅಪ್ಪಯ್ಯ ದೀಕ್ಷಿತರದ್ದು. ಶಿವೇ ಸರ್ವಾರ್ಥ ಸಾಧಿಕೆ ಅಂತ ಇದೆ. ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಅಂತ ಶಿವೇ ಅಂತ ಇದೆ. ಅದರಿಂದಾಗಿ ಅದು ಪಾರ್ವತಿಯೇ. ಇದು ಶಿವ ಹಾಗೂ ವಿಷ್ಣುವಿಗೆ ಅಭೇದ ಇದ್ದರೆ ಮಾತ್ರ ಲಕ್ಷ್ಮಿಯನ್ನೂ ನಾರಾಯಣಿಯನ್ನೂ ಶಿವೆ ಅಂತ ಹೇಳಲಿಕ್ಕೆ ಸಾಧ್ಯ ಅಂತ ಒಂದು ತರ್ಕ ಮಾಡಿದ್ದಾರೆ. ಅದಕ್ಕೆ ವಿಜಯೀಂದ್ರ ಸ್ವಾಮಿಗಳು ಶಿವೆ ಅಂತ ಹೇಳಿದ ಕೂಡಲೇ ಶಿವೆ ಅಂತ ಹೇಳಿದ ಕೂಡಲೇ ಅದು ಶಿವೆ ಅಂತ ಹೇಳಿದ ಎಲ್ಲವೂ ಕೂಡ ಪಾರ್ವತಿ ಅಂತ ಆಗೋದಿಲ್ಲ. ಮಹಿಷಿ
ಮಹಿಷ. ಮಹಿಷಿ ಅಂದರೆ ರಾಣಿ ಹೌದು, ಮಹಿಷ ಅಂದರೆ ರಾಜ ಆಗ್ತಾನ. ಆ ಪದಗಳ ಭಾಗವನ್ನು ನೋಡಿ ನೀವು ತೀರ್ಮಾನ ಮಾಡಬೇಕೇ ವಿನಃ ಹೀಗೆ ಬ್ಲೈಂಡ್ ಆಗಿ ನೋಡಿ ಶಿವೆ ಅಂತ ಇದೆ, ಅಲ್ಲಿ ಶಿವೆ ಹಲವುದು ಶುಭೆ ಅಂತನಾದರೂ ಆಗತ್ತೆ. ಶುಭೆ ಅಂತನೂ ಪಾಠಾಂತರ ಇದೆ. ಮತ್ತು ಶಿವೆ ಅಂತಂದರೆ ಮಂಗಳವನ್ನು ಉಂಟು ಮಾಡುವವಳು ಅಂತಲೇ ಅರ್ಥ. ಶಿವೆ ಅನ್ನೋ ಒಂದು ಪದ ಇದೆ, ಅದರಿಂದಾಗಿ ನಾರಾಯಣಿ ಹಾಗೂ ಪಾರ್ವತಿ ಇಬ್ಬರು ಒಬ್ಬರೇ ಅಂತ ಹೆಂಗೆ ಹೇಳ್ತೀರ ನೀವು ಅಂತ ತಮಾಷೆ ಮಾಡುವಾಗ ಇದನ್ನು ಹೇಳೋದು. ಮಹಿಷಿ ಅಂತಂದರೆ ಮಹಿಷ ಆಗ್ತಾನ. ಕೃತಾಭಿಷೇಕ ಮಹಿಷಿ. ಆ ರಾಜನನ್ನು ದೇವ ಅಂತ ಕರಿಬೇಕೇ ವಿನಃ ಮಹಿಷಿಯ ಗಂಡ ಮಹಿಷ ಅಂತ ಕರೆದ್ರೆ, ಎಮ್ಮೆಯೇ ಕೋಣವೇ ಅಂತ ಕರೆದ್ರೆ ಏನು ಹೇಳೋದು? ಅದರಿಂದಾಗಿ ಆ ಯಾವುದೇ ಒಂದು ಪದದ ಇತಿಮಿತಿಗಳನ್ನು ಯೋಚನೆ ಮಾಡಿ ಮಾತನಾಡಬೇಕು. ಹೀಗೆ ಕೆಟ್ಟ ತರ್ಕವನ್ನು ಮುಂದೆ ಇಡಬಾರದು ಅಂತ ವಿಜೇಂದ್ರ ಸ್ವಾಮಿಗಳು ನಿರೂಪಣೆ ಮಾಡ್ತಾರೆ. ಹಾಗೆ ಉಪಕ್ರಮ, ಪರಾಕ್ರಮ, ಉಪಸಂಹಾರ, ಪ್ರಾಬಲ್ಯ ಮತ್ತು ಬಹಳ ಗ್ರಂಥಗಳನ್ನು ಅವರು ನಿರೂಪಣೆ ಮಾಡಿದ್ದಾರೆ. ತಿರುಯ ಶಿವ ಖಂಡನ ಅಂತೂ ಅವತ್ತಿನ ಕಾಲದ ಮೈಮೇಲೆ ಬೀಳ್ತಾ ಇದ್ದ ಕಾಪಾಲಿಕರು ವೀರಶೈವರಿಗೆಲ್ಲ ಸರಿಯಾದ ಉತ್ತರ. ವೀರಶೈವರಿಂದ, ಕಾಪಾಲಿಕರಿಂದ ವಿಜಯೇಂದ್ರ ಸ್ವಾಮಿಗಳು ಮತ್ತು ವಾದಿರಾಜರು ಇಬ್ಬರು ಜಂಟಿಯಾಗಿ ಹೋರಾಡಿದ್ದಾರೆ ಅಂದರೆ ತಪ್ಪಿಲ್ಲ. ಅವ್ರ ಕಾಲದಲ್ಲಿ ಅವ್ರ ವಿರುದ್ಧ ಹೋರಾಡಬೇಕಾಯಿತು, ಹೋರಾಡಿದ್ರು. ವೇದ ಮಂತ್ರಗಳಿಗೆಲ್ಲ ಆ ಅರ್ಥವನ್ನು, ನಿಜವಾದ ಅರ್ಥ ಯಾವುದು ಅಂತ ಬರೆದಿದ್ದಾರೆ. ಶ್ರುತಿ ತತ್ವ ಪ್ರಕಾಶಿಕ ಅಂತ ವಾದಿರಾಜರದ್ದಿದೆ. ಹಾಗೆ ಇಲ್ಲಿಯೂ ಕೂಡ ಬೇರೆ ಬೇರೆ ಶ್ರುತಿಮತೋದ್ಯೋತ ಅಂತ ಹೇಳಿ ವೇದದ ಬಗ್ಗೆ, ಶ್ರುತ್ಯರ್ಥ ಸಾರ ಅಂತ ಹೇಳಿ ವಿಜಯೇಂದ್ರ ಸ್ವಾಮಿಗಳ ವೇದದ ಬಗೆಗಿನ ಒಂದು ವಿಸ್ತಾರವಾದ ಮಾತಿದೆ. ಮತ್ತು ಮನಸ್ಸಿನ ಸ್ವರೂಪ ವಿವೇಚನೆ, ಮನೋಸ್ವರೂಪ ವಿವೇಚನ ಅಂತ. ಏಕೆಂದರೆ ನಮ್ಮ ಇವತ್ತಿನ ಸೈಕಾಲಜಿ ಎಲ್ಲ ಈ ಮಾರ್ಕ್ಸ್ವಾದದ ಇನ್ಫ್ಲೂಯೆನ್ಸಿನಿಂದ ಕೂಡಿರುವಂಥದ್ದು. ಶುದ್ಧವಾದ ನಮ್ಮ ಮನಸ್ಸಿನ ನಿರೂಪಣೆ ಏನು, ಮನಸ್ಸಿನ ಸ್ವರೂಪ ಏನು ಅಂತ ಹೇಳಿ ನಾವು ಭಾಗವತಾದಿಗಳಿಗೆ ಹೋಗಬೇಕು. ಆ ತರಹ ತರ್ಕದ ಹಿನ್ನೆಲೆಯಲ್ಲಿ ಇವರು ಮಾಡಿದ್ದಾರೆ. ಯಾರು? ವಿಜಯೇಂದ್ರ ಸ್ವಾಮಿಗಳು. ಈ ತರಹದ ಕೊಡುಗೆಗಳು ಸಾಕಷ್ಟು ಇವೆ. ಈ ತರಹ ಕೊಡುಗೆಗಳನ್ನು ಕೊಟ್ಟ ವಿಜಯೇಂದ್ರ ಸ್ವಾಮಿಗಳನ್ನು ನಾವು ನೆನೆಯುತ್ತಾ ಅವರ ಗ್ರಂಥಗಳನ್ನು ಆರಾಮವಾಗಿ ಆನಂದಿಸುತ್ತಾ ಓದುವಂತಹ, ಹೇಳುವಂತಹ ಭಾಗ್ಯ ಬರಲಿ. ಪ್ರಧಾನ ಸರ್ವಮೂಲ ವೇದ, ಅದನ್ನು ಮಾಡಿ ನಂತರ ಪೂರ್ವಜರನ್ನು ನೆನಪಿಸಿಕೊಳ್ಳುವಾಗ ಈ ಗ್ರಂಥಗಳನ್ನೆಲ್ಲ ನೆನಪಿಸಿಕೊಂಡ್ರೆ ಅವ್ರಿಗೂ ಅತ್ಯಂತ ಪ್ರೀತಿ. ಹೀಗೆ ಆ ವಿಜಯೇಂದ್ರ ಸ್ವಾಮಿಗಳನ್ನು ನೆನಪಿಸಿಕೊಳ್ತಾ ಕುಂಭಕೋಣದಲ್ಲಿ ಇರುವ ಅವರ ಪ್ರತೀಕದಲ್ಲಿ ಅವರನ್ನು ಚಿಂತನೆ ಮಾಡೋದು ಒಂದು ಬಗೆ ಆದರೆ, ಇನ್ನೊಂದು ಅವರ ಗ್ರಂಥವೆಂಬ ಪ್ರತೀಕದಲ್ಲಿ ಅವರನ್ನು ಚಿಂತನೆ ಮಾಡುವ ಬಗೆ. ಅದನ್ನು ಓದಿ ಆನಂದ ಪಡೋಣ. ಕೇಳುವವರಿಗೂ ಆನಂದವನ್ನು ನೀಡುವಂತೆ ಆಗಲಿ ಅಂತ ಹೇಳುತ್ತಾ ಅವರ ಪರಂಪರಾ ರಕ್ಷಣೆಗೆ ಒಂದು ದೊಡ್ಡ ನಮಸ್ಕಾರವನ್ನು ಹಾಕ್ತಾ, ಎಂತಹ ಆಪತ್ತಿನಲ್ಲಿ ಮುನ್ನಡೆಸಿದ ಅವರ ಧೈರ್ಯವನ್ನು ನೆನಪಿಸಿಕೊಳ್ತಾ. ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯ ಬಿದ್ದಾಗ ಅವರು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾಯ್ತು, ತಂಜಾವೂರಿಗೆ. ವಿಜಯನಗರ ಸಾಮ್ರಾಜ್ಯದ ಅಳಿವು ವ್ಯಾಸತೀರ್ಥರು ಹೋಗಿ ಸುಮಾರು 40 ವರ್ಷದ ಒಳಗಡೆ ಬಿತ್ತದು ವಿಜಯನಗರ ಸಾಮ್ರಾಜ್ಯ. ಅಗಾಧವಾದ ಸ್ಥೈರ್ಯ ದೇವರು ಕರುಣಿಸಿದ್ದು ವಿಜಯೇಂದ್ರ ಸ್ವಾಮಿಗಳಿಗೆ. ಆ ವಿಜಯೇಂದ್ರ ಸ್ವಾಮಿಗಳ ಒಂದು ಪರಂಪರಾ ರಕ್ಷಣೆಯನ್ನು ಆ ತರಹ ಅವರು ಸಮಕಾಲೀನರೆಲ್ಲರೂ ಕಂಗೆಟ್ಟಿದ್ದಾರೆ. ಈ ಪರಂಪರೆಯನ್ನು, ಈ ಶತಗತಾಯ ರಕ್ಷಣೆ ಮಾಡಬೇಕು ಅಂತ ಭಾರವನ್ನು ತಗೊಂಡಿದ್ದಾರೆ. ಅಂತಹ ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ವಿಶೇಷತಃ ಅವರಲ್ಲಿ ಒಬ್ಬರಾದ ವಿಜಯೇಂದ್ರ ಸ್ವಾಮಿಗಳನ್ನು ಇವತ್ತು ನೆನಪಿಸಿಕೊಳ್ತಾ ದೇವರನ್ನು ನಮಸ್ಕರಿಸೋಣ. ಕೃಷ್ಣಾರ್ಪಣಮಸ್ತು.